ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ನೋ ಯುವರ್ ಸೊಲ್ಯೂಷನ್ ವಿತ್ ಮಲ್ಲಿಕಾರ್ಜುನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈ ಒಂದು ತರಗತಿಯಲ್ಲಿ ನಾವು 2025ರಲ್ಲಿ ನಡೆದಂತಹ SSC GDಯ 4-2-2025ರ ಎರಡನೇ ಶಿಫ್ಟಿನ ಗಣಿತ ಪ್ರಶ್ನೆಗಳನ್ನು ಅನಲೈಸಿಸ್ ಮಾಡ್ತಾ ಇದ್ದೀವಿ. ನೀವು ನಮ್ಮ ಚಾನಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ, ಮೊದಲನೆಯ ಪ್ರಶ್ನೆ ಏನಿದೆ, ಒಂದು ವೇಳೆ 7A = 6B = 12C ಆಗಿದ್ದರೆ ABCಯ ಮೌಲ್ಯ ಎಷ್ಟು ಅಂತ ಕೇಳಿದರೆ, ಭಾಳ ಈಸಿ ಪ್ರಶ್ನೆ. ಮಿಡಲಲ್ಲಿ ಚಿಹ್ನೆ ಇತ್ತಂತಂದರೆ ಏನು ಮಾಡಬೇಕಪ್ಪ, ಎ ಬೆಲೆ ಕಂಡುಹಿಡಿಬೇಕಂದ್ರೆ ಎ ಬಿಡ್ರಿ, ಇದನ್ನು ಬಿಟ್ಟ ಮಿಕ್ಕಿದ್ದನ್ನು ಎರಡನ್ನೂ ಗುಣಿಸ್ರಿ. 12 12 6 ಎಷ್ಟು 72. ಇದೇನಾಗಿರ್ತದ, ಎನ ಬೆಲೆ ಆಗಿರ್ತದೆ. ನೆಕ್ಸ್ಟ್ ಈಗ ಬಿ ಕಂಡುಹಿಡಿಬೇಕಾಗಿತ್ತು ಅನ್ಕೋರಿ, ಇದನ್ನು ಬಿಡ್ರಿ, ಬಿ ಏನು ಮಾಡ್ರಿ, ಇದನ್ನ ಎರಡು ಗುಣಿಸ್ರಿ. 12 84. ಹಂಗಾರೆ ಇದೇನಾಗಿರ್ತದ, ಬಿಯ ಬೆಲೆ ಆಗಿರ್ತದೆ. ನೆಕ್ಸ್ಟ್ ಸಿ ಕಂಡುಹಿಡಿಬೇಕು ಅನ್ಕೋ, ಸಿ ಬಿಡ್ರಿ, ಇವನ್ನ ಎರಡು ಗುಣಿಸ್ರಿ. 6 7 42. ಇವೆರಡು ಯಾವ ಸಂಖ್ಯೆ, ಇವೆಲ್ಲ ಯಾವ ಸಂಖ್ಯೆಯಿಂದ ಹೋಗ್ತಾವ, 6ರಿಂದ ಹೋಗ್ತಾವ. 6 1 6 2 6 1 6 4 6 1 6 7 42. ಹಂಗಂದ್ರೆ ಯಾವ ಆಪ್ಷನ್ ಕರೆಕ್ಟ್ ಆಗಿತ್ತು, 12 ಅನುಪಾತ 14 ಅನುಪಾತ 7 ಸರಿಯಾದ ಉತ್ತರ ಆಗಿತ್ತು. ನೆಕ್ಸ್ಟ್ ಎರಡನೆಯ ಪ್ರಶ್ನೆ, ಒಬ್ಬ ಅಂಗಡಿಯವನು ರೂಪಾಯಿ 520ಕ್ಕೆ ಒಂದು ವಸ್ತುವನ್ನು ಖರೀದಿಸಿದನು. ಅವನು 10% ಲಾಭ ಗಳಿಸಲು ವಸ್ತುವನ್ನು ಯಾವ ಬೆಲೆಗೆ ಮಾರಾಟ ಮಾಡಬೇಕು? ಯಾವಾಗಲೂ ಖರೀದಿಸಿದ ಬೆಲೆ ಅಥವಾ ಅಸಲು ಬೆಲೆ ಎಷ್ಟಿರ್ತದ, 100% ಇರ್ತದ. ಈಗ ಇದಕ್ಕೆ 10% ಲಾಭ ಗಳಿಸ್ಬೇಕು. 10% ಲಾಭ ಗಳಿಸ್ಬೇಕಂದ್ರೆ ಎಷ್ಟಕ್ಕೆ ಮಾರಬೇಕವ, 110ಕ್ಕೆ ಮಾರಬೇಕು. ಇದು ಖರೀದಿಸಿದ ಬೆಲೆ, ಇದು ಮಾರಬೇಕಾಗಿದ ಬೆಲೆ. ಇಲ್ಲಿ ಕೊಟ್ಟಿದ್ಯಾವುದು, ಖರೀದಿಸಿದ ಬೆಲೆ. ಖರೀದಿಸಿದ ಬೆಲೆ ನಮ್ಮ ಪ್ರಕಾರ ಎಷ್ಟಿತ್ತು, 100. ಆದರೆ ಆ್ಯಕ್ಚುಯಲ್ ಆಗಿ ಎಷ್ಟೈತಿ, 520. 100 ಅಂದ್ರೆ 520 110. ಮಾರಾಟ ಮಾಡಬೇಕಾಗಿದ್ದ ಬೆಲೆ ಕೇಳ್ಯಾರ, ಹೌದಿಲ್ಲ? ಹಂಗಂದ್ರೆ 110 ಅಂದ್ರೆ ಎಷ್ಟು, 10ಯಿಂದ 10 ಕ್ಯಾನ್ಸಲ್ ಆಯಿತು. 10ಯಿಂದ 10 ಕ್ಯಾನ್ಸಲ್ ಆಯಿತು. ನೋಡ್ರಿ, ಇಲ್ಲಿಂದ ಇಲ್ಲಿ ಕಡ್ತಾ ಹೊಡಿಬೋದು, ಇಲ್ಲಿಂದ ಇಲ್ಲಿ ಕಡ್ತಾ ಹೊಡಿಬೋದು. ಇದನ್ನ ಮಾತ್ರ ಏನು ಮಾಡ್ಬೇಕು, ನಾವು ಗುಣಿಸ್ತೀವಿ. ನಿಮ್ಮೆಲ್ಲರಿಗೂ ಇದು ಬೇಸಿಕ್ ಗೊತ್ತಿದೆ ಅಂತ ಭಾವಿಸ್ತೀನಿ. ಈಗ ನೋಡ್ರಿ, ಇಲ್ಲಿ ಏನು ಉಳಿದಿಲ್ಲ. 11 × 52 2 7 5. ಯಾವ ಆಪ್ಷನ್ ಕರೆಕ್ಟ್ ಆಗಿರುವಂಥದ್ದು, ಆಪ್ಷನ್ 4 ಸರಿಯಾದ ಉತ್ತರ ಆಗಿರುವಂಥದ್ದು. ಮೂರನೆಯ ಪ್ರಶ್ನೆ ನೋಡ್ರಿ, ಇದೇ ರೀತಿ ಪ್ರಶ್ನೆ ಹಿಂದಿನ ಶಿಫ್ಟ್ ಒಳಗೂ ಬಂದಿತ್ತು. ನೋಡ್ರಿ, ಫಸ್ಟ್ ನಾವು ಬ್ರಾಕೆಟ್ ಸಾಲ್ವ್ ಮಾಡ್ಬೇಕು. 6 1 6, 2 ಉಳಿತು, 6 4 24. ನಾವು ಈ ಪ್ರಶ್ನೆಯನ್ನು ಇಲ್ಲಿಗೇನೆ ಮುಗಿಸ್ಬಿಡ್ಬೋದು, ಮುಂದಿನ ಸಾಲ್ವ್ ಮಾಡೋ ಅವಶ್ಯಕತೆ ಇಲ್ಲ. ಯಾವ ರೀತಿ ನೋಡ್ರಿ, ಈ ಕಂಪ್ಲೀಟ್ 14 ಏನಾಗತ್ತತಿ, ಈ ಕಂಪ್ಲೀಟ್ ಬ್ರಾಕೆಟ್ಗೆ ಏನಾಗ್ತದೆ, ಗುಣಾಕಾರ ಆಗ್ತದೆ. ಹಂಗಾರೆ ಈ 14 ಯಾವ್ಯಾವ್ದ್ರಿಂದ ಆಗಿರ್ತದೆ, 7 ಮತ್ತು 2. 7 2 14, ಹೌದಲ್ಲ? ಓಕೆ, ಹಂಗಾರೆ ಈ ಸಂಖ್ಯೆ, ಇದಷ್ಟು ಸಂಖ್ಯೆ 7ರಿಂದ ಗುಣಿಸಿ ಬಂದಿರ್ತದಂದ್ರೆ, ಹಂಗಾರೆ ಈ ಇದ್ರೊಳಗಿಂದ ಯಾವುದರೇ ಒಂದು ಸಂಖ್ಯೆ 7ರಿಂದ ಭಾಗನೂ ಆಗ್ಬೇಕು, ಹೌದಿಲ್ಲ? ಹಂಗಾರೆ ನಾವೇನು ಮಾಡ್ಬೇಕೀಗ, 7ರಿಂದ ಯಾವ ಸಂಖ್ಯೆ ಬಾ ಹೋಗ್ತದೆ ಚೆಕ್ ಮಾಡೋದು. ಇದು 400 ಅಂತೂ ಬಾ ಹೋಗಂಗಿಲ್ಲ. 7 6 42, ಮುಂದಿನ 6 ಅಂತೂ ಬಾ ಹೋಗಂಗಿಲ್ಲ. 7 5 35, 7 5 35, 5 ಉಳಿತು 59 ಬಾ ಹೋಗಂಗಿಲ್ಲ. 7 7 4 7 8 56. ಈ ಸಂಖ್ಯೆ 7ರಿಂದ ಬಾ ಹೋಗ್ತದೆ. ಈ ಪ್ರಶ್ನೆಯನ್ನು ಇಷ್ಟೇ ಸಾಲ್ವ್ ಮಾಡಿ ಮುಂದಿನ ಪ್ರಶ್ನೆಗೆ ಹೋಗ್ಬೋದಾಗಿತ್ತು. ಇಲ್ಲ ನೀವು ಪೂರ್ತಿ ಸಾಲ್ವ್ ಮಾಡ್ತೀರಿ ಅಂದ್ರೆ ಪೂರ್ತಿನೂ ಸಾಲ್ವ್ ಮಾಡ್ಕೋಬೋದು. 7 1 7, 2 ಉಳಿತು 7 3 21, 2 1 2 8, 8ರೊಳಗೆ 6 ಹೋದ್ರೆ 2, 8 2 16, 16 13 ಎಷ್ಟಾಯ್ತಪ್ಪ, 29. ಇದ್ರ ಉತ್ತರ ಎಷ್ಟು ಬಂದಿತ್ತು, 14 ಬಂದಿತ್ತು. ಇದನ್ನು ಗುಣಾಕಾರ ಮಾಡಿದರೆ ಎಷ್ಟು ಬರ್ತದೆ, 406 ಬರ್ತದೆ. ಬಟ್ ಇಷ್ಟೆಲ್ಲ ಎದಕ್ಕೆ ಟೈಮ್ ವೇಸ್ಟ್ ಮಾಡೋದು, ನಾವು ಡೈರೆಕ್ಟ್ 7ರ ಗುಣಾಕಾರ ಚೆಕ್ ಮಾಡಿದ್ರೆ ಮುಗಿದು ಹೋಗಿಬಿಡ್ತಿತ್ತಪ್ಪ. ನಾಲ್ಕನೆಯ ಪ್ರಶ್ನೆ ನೋಡ್ರಿ, ಫಸ್ಟ್ ಏನು ಮಾಡ್ಬೇಕು, ನಾವು ಭಾಗಾಕಾರ ಮಾಡಬೇಕು, ಆಮೇಲೆ ಗುಣಾಕಾರ. ಬೋರ್ಡ್ ಮಾಸ್ ರೂಲ್ ಪ್ರಕಾರ 5 1 5 2, ಓಕೆ, 3 2 6. ಆದರೆ ಯಾವ 6, -6. 16ರಾಗ 6 ಹೋದ್ರೆ 10, 10 + 2 ಅಂದ್ರೆ 12. ಈಸಿ ಪ್ರಶ್ನೆ ಆಗಿತ್ತು. ಐದನೆಯ ಪ್ರಶ್ನೆ, ತಲಾ 180 ಮೀಟರ್ ಉದ್ದದ ಏರುವ 2 ರೈಲುಗಳು ಸಮಾಂತರ ಹಳಿಯಲ್ಲಿ 50 ಕಿಲೋಮೀಟರ್ ಪ್ರತಿ ಗಂಟೆ 70 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಪರಸ್ಪರ ದಿಕ್ಕಿನಡೆಗೆ ಚಲಿಸುತ್ತವೆ. ಏನಂತ ಹೇಳಿದ್ರಲ್ಲಿ, ಪರಸ್ಪರ ದಿಕ್ಕಿನಡೆಗೆ. ಓಕೆ, ಇಲ್ಲಿ ಕೊಟ್ರ ಮೂವಿಂಗ್ ಟುವರ್ಡ್ಸ್ ಈಚ್ ಅದರ್. ಓಕೆ, ಹಂಗಾರೆ ಎರಡು ಏನು ಮಾಡತ್ತವು, ಒಂದಕ್ಕೊಂದು ಅಪೋಸಿಟ್ ಆಗಿ ಬರತ್ತವು. ಹಾಗಾದರೆ
ಎಷ್ಟು ಸೆಕೆಂಡುಗಳಲ್ಲಿ ಅವು ಸಂಪೂರ್ಣವಾಗಿ ದಾಟಿ ಹೋಗ್ತವೆ. ಏನು ಕಂಡುಹಿಡ್ಬೇಕು ನಾವಿಲ್ಲಿ? ಟೈಮ್ ಕಂಡುಹಿಡ್ಬೇಕು. ಟೈಮ್ ಅಂದರೆ ಏನು? ಡಿಸ್ಟನ್ಸ್ ಡಿವೈಡೆಡ್ ಬೈ ಸ್ಪೀಡ್. ಡಿಸ್ಟನ್ಸ್ ಎಷ್ಟದ ಇಲ್ಲಿ? ಒಂದು ರೈಲಿಂದು 180 ಅದ. ಹಂಗಂದ್ರೆ ಇಂಥವು ಎಷ್ಟು ರೈಲ್ ಇದಾವು? 2 ರೈಲು. ಹಂಗಂದ್ರೆ ಟೋಟಲ್ ಡಿಸ್ಟೆನ್ಸ್ ಎಷ್ಟಾಯಿತು? 360 ಬರ್ಕೋಬೋದು. ಇಲ್ಲಾಂದರೆ 180 ಇಂಟು 2 ಬರ್ಕೊ. ನೋಡ್ರಿ, ಸ್ಪೀಡ್ ಏನು ಕೊಟ್ಟರು? 50 ಕಿಲೋಮೀಟರ್, ಒಂದ್ರದ್ದು 70 ಕಿಲೋಮೀಟರ್. ಎರಡೂ ವಿರುದ್ಧ ದಿಕ್ಕಿನೊಳಗೆ ಹೊಂಟಾವಂದ್ರೆ ಸ್ಪೀಡ್ ಏನಾಗ್ತದಪ್ಪ? ಪ್ಲಸ್ ಆಗ್ತದೆ. ಹಂಗಾರೆ 50 ಪ್ಲಸ್ 70 ಅಂದ್ರೆ 120 ಕಿಲೋಮೀಟರ್ ಪ್ರತಿ ಗಂಟೆ. ಆದ್ರೆ ನಮಗೆ ಆನ್ಸರ್ ಎತ್ರೊಳಗೆ ಬೇಕು? ಸೆಕೆಂಡ್ ಒಳಗೆ ಬೇಕು. ಹಂಗಾರೆ ಇನ್ನೇನು ಮಾಡ್ಬೇಕು ನಾವು? ಕಿಲೋಮೀಟರ್ ಪ್ರತಿ ಗಂಟೆಯನ್ನು ಮೀಟ್ರ್ ಪರ್ ಸೆಕೆಂಡಿಗೆ ಬದಲು ಮಾಡಬೇಕು. ಕಿಲೋಮೀಟರ್ ಪರ್ ಅವರ್ನ ಮೀಟ್ರ್ ಪರ್ ಸೆಕೆಂಡಿಗೆ ಹೆಂಗೆ ಬದಲು ಮಾಡ್ತೀವಿ ನಾವು? 5/18ರಿಂದ ಗುಣಿಸ್ತೀವಿ ಇದಕ್ಕೆ. ಹಂಗಾರೆ ಕೆಳಗೆ 18 ಇದ್ದದ್ದು ಮ್ಯಾಲೆ ಹೋದ್ರೆ ಏನಾಕತಿ? ಗುಣಾಕಾರ ಆಗ್ತದೆ. ಮುಗಿತು ಲೆಕ್ಕ. 0ಇಂದ 0 ಹೋಯ್ತು. 6 2 12, 6 3 18. ನೋಡ್ರಿ, ಇಲ್ಲಿ ಕೆಳಗೆ 5 2 10 ಐತಿ. ಇದನ್ನು ನಾವು 2ರಿಂದ 2 ಕಡ್ತಾ ಹೊಡಿದ್ ಬೇಡ. ಇಲ್ಲೇ ನಮ್ಮ ಟೈಮಿಂಗ್ ಏನಾಗ್ತದೆ? ಸೇವ್ ಆಗ್ತದೆ. ನೋಡ್ರಿ, 18 2 36, 36 3 108 ಆಯ್ತು. ಹೌದಾ? ಕೆಳಗೆ 10 ಇತ್ತಂದ್ರೆ ನಾವು ಏನು ಮಾಡ್ಬೋದು? ಡೈರೆಕ್ಟ್ 1 0 ತೆಗಿಯಾಕೆ ಏನು ಮಾಡ್ತೀವಿ? ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಬಿಡ್ತೀವಿ. ಅದಕ್ಕೋಸ್ಕರ ನಾ ಏನು ಮಾಡಲಿಲ್ಲ, ಇಲ್ಲಿ ಕೆಳಗಡೆ ಕಡ್ತಾ ಹೊಡಿಲಿಲ್ಲ. ಯಾಕೆ? ಕೆಳಗೆ 10 ಇತ್ತು, 100 ಇತ್ತಂದ್ರೆ ನಮಗೇನಾಗ್ತದೆ? ಭಾಗಾಕಾರ ಮಾಡೋದು ಈಸಿ ಆಗ್ತದೆ. 1 0 ತೆಗೆದ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಇಟ್ಟರೆ ಆನ್ಸರ್ ಬಂದ್ಬಿಡ್ತದೆ. ಹೌದಲ್ಲ? ನೆಕ್ಸ್ಟ್ 6ನೆಯ ಪ್ರಶ್ನೆ ನೋಡ್ರಿ. ಇಲ್ಲಿ ಮೈನಸ್ದವು, ಭಾಗಾಕಾರ ಐತಿ, ಗುಣಾಕಾರದವು ಅಂತ ಕನ್ಫ್ಯೂಸ್ ಆಗಬೇಡ್ರಿ. ನಾವು ಏನು ಮಾಡಬೇಕು? ಸಿಂಪಲ್ ಬೋರ್ಡ್ ಮಾಸ್ ರೂಲನ್ನು ಫಾಲೋ ಮಾಡೋಣ. ಫಸ್ಟ್ ಭಾಗಾಕಾರ, ಆಮೇಲೆ ಗುಣಾಕಾರ, ಈ ರೀತಿನೇ ಸಾಲ್ವ್ ಮಾಡೋಣ. ನೋಡ್ರಿ, ಪೂರ್ತಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ -9 ಐತೆ. ಹೌದಾ? ಓಕೆ. ಇಲ್ಲಿ -60 ಭಾಗಿಸು -12. ಹೌದಾ? ನೆಕ್ಸ್ಟ್ ಇಲ್ಲಿ ಪ್ಲಸ್ ಐತಿ. ಪ್ಲಸ್ -3 ಇಂಟು -3 ಇಂಟು 9. ಫಸ್ಟ್ ಭಾಗಾಕಾರ ಮಾಡೋಣ. ಮೈನಸ್ ಮೈನಸ್ ಪ್ಲಸ್ ಆಯಿತು. 12 1 12 5 60. ಹಂಗಾರೆ ಪ್ಲಸ್ ಇಂಟು ಮೈನಸ್ ಏನಾಯ್ತಪ್ಪ? ಅದು ಪ್ಲಸ್ 5 ಇಂಟು ಇಲ್ಲಿ ಹೊರಗಡೆ ಏನೈತೆ? ಮೈನಸ್. ಮೈನಸ್ ಇಂಟು ಪ್ಲಸ್ ಮೈನಸ್. ಇಲ್ಲಿ 5 ಐತಿ, 5. ಓಕೆ. 9 3 27. ಪ್ಲಸ್ ಇಂಟು ಮೈನಸ್ ಏನಾಗ್ತದೆ? ಮೈನಸ್. ಮೈನಸ್ 27. ಮೈನಸ್ ಪ್ಲಸ್ ಏನಾಗ್ತದೆ? ಮೈನಸ್ ಆಗ್ತದೆ. ಹಂಗಾರೆ ಇದೇನಾಯಿತು? -27 ಆಯಿತು. ಇಲ್ಲಂತೂ -9 ಇತ್ತು. ಎಲ್ಲನೂ ಕೂಡಿಸಿದ್ರೆ ಎಷ್ಟು ಬರ್ತದೆ? -41. ನೆಕ್ಸ್ಟ್ 7ನೆಯ ಪ್ರಶ್ನೆ. ಪೆಟ್ರೋಲ್ ಬೆಲೆಯು 60% ಹೆಚ್ಚಾಗುತ್ತದೆ. ಅದರ ಮೇಲಿನ ವೆಚ್ಚವು ಕೇವಲ 12% ಹೆಚ್ಚಾಗುವಂತೆ ಮಾಡಲು ಅದರ ಬಳಕೆಯನ್ನು ಎಷ್ಟು ಪ್ರತಿಶತದಷ್ಟು ಕಡಿಮೆ ಮಾಡಬೇಕು? ಸೇಮ್ ಪ್ರಶ್ನೆ ಹಿಂದಿನ ಶಿಫ್ಟ್ ಒಳಗೂ ಬಂದಿರೋದ್ರಿಂದ ಸ್ವಲ್ಪ ಏನು ಮಾಡ್ರಿ, ಈ ರೀತಿ ಪ್ರಶ್ನೆಗಳನ್ನು ಪ್ರಾಕ್ಟೀಸ್ ಮಾಡ್ರಿ. ಒಂದು ಯಾವುದೋ ವಸ್ತು ಇತ್ತು, ಅದರ ರೇಟ್ 100 ರೂಪಾಯಿ ಅನ್ಕೋರಿ. ಓಕೆ. ಈಗ ರೇಟ್ 60% ಹೆಚ್ಚಾಗಿದೆ. 100 ರೂಪಾಯಿ ಇದ್ದದ್ದು 60 ಹೆಚ್ಚಾದ 60% ಹೆಚ್ಚಾತಂದ್ರೆ ಎಷ್ಟಾಗಿರ್ತದೆ ರೇಟು? 160 ರೂಪಾಯಿ ಆಗಿರ್ತದೆ. ರೈಟ್. ಆದ್ರೆ ನಮಗೆ 160 ರೂಪಾಯಿ ಆಗಬಾರ್ದು. ನಮಗೆ ಎಷ್ಟು ಹೆಚ್ಚಾಗಬೇಕು? ಬರೀ 12 ರೂಪಾಯಿ ಖರ್ಚು ಹೆಚ್ಚಾಗಬೇಕು. ಎಷ್ಟು ರೂಪಾಯಿ ಹೆಚ್ಚಾಗಬೇಕು? 12 ರೂಪಾಯಿ ಅಷ್ಟೇ ಹೆಚ್ಚಾಗಬೇಕು. 100 ರೂಪಾಯಿ ಇದ್ದದ್ದು 12 ಹೆಚ್ಚಾಗಿತ್ತು ಅಂದ್ರೆ ಎಷ್ಟಾಗಿರ್ತದೆ? 112 ಆಗಿರ್ತದೆ. ಹಂಗಾರೆ ಈಗ ನಾವು ಎಷ್ಟು ಕಡಿಮೆ ಮಾಡ್ಬೇಕು ನೋಡ್ರಿ? 160 ಇದ್ದದನ್ನು 112ಕ್ಕೆ ತಂದು ಹಚ್ಬೇಕಂತಂದ್ರೆ 48 ರೂಪಾಯಿ ಕಡಿಮೆ ಮಾಡಬೇಕು. ಎಷ್ಟು ರೂಪಾಯಿ ಒಳಗೆ? 160 ರೂಪಾಯಿ ಒಳಗೆ 48 ರೂಪಾಯಿ ಕಡಿಮೆ ಮಾಡಬೇಕು. ಹಂಗಾರೆ ಶೇಕಡಾಕ್ಕೆ ಬದಲು ಮಾಡ್ಬೇಕಂದ್ರೆ 100ರಿಂದ ಗುಣಿಸ್ತೀವಿ. 0ಇಂದ 0, 16 1 16 3 ಇಂಟು 10 ಅಂತಂದ್ರೆ ಎಷ್ಟು ಬಂತಪ್ಪ? 30%. ಆಪ್ಷನ್ 4 ಸರಿಯಾದ ಉತ್ತರ. 8ನೆಯ ಪ್ರಶ್ನೆ. ಏಕ ಪ್ರಕಾರದ ಸರಳ ಬಡ್ಡಿ ದರದಲ್ಲಿ ಅಮಿತ್ ಅವರು ವರ್ಷಕ್ಕೆ 5400 ರೂಪಾಯಿ ಮೊತ್ತವನ್ನು ಹೂಡಿಕೆ ಮಾಡುತ್ತಾರೆ ಮತ್ತು ಗೋಪಾಲ್ ಅವರು 9400 ರೂಪಾಯಿ ಮೊತ್ತವನ್ನು ಹೂಡಿಕೆ ಮಾಡ್ತಾರೆ. ಇವರು 5400 ಹೂಡಿಕೆ ಮಾಡ್ಯಾರ, ಇವರು 9400 ಹೂಡಿಕೆ ಮಾಡ್ಯಾರ. ಒಂದು ವೇಳೆ 4 ವರ್ಷಗಳ ಕೊನೆಗೆ ಇಬ್ಬರದು ಎಷ್ಟು ವರ್ಷ ಟೈಮು? 4 ವರ್ಷ. ಗೋಪಾಲ್ ಅವರು ಅಮಿತ್ಗಿಂತ 480 ಹೆಚ್ಚು ಬಡ್ಡಿಯನ್ನು ಗಳಿಸಿದರೆ ವಾರ್ಷಿಕ ಬಡ್ಡಿ ದರ ಕಂಡಿಡ್ರಿ. ನೋಡ್ರಿ, ಟೈಮ್ ಇವ್ರದ್ದು ಸೇಮ್ ಐತಿ, ಬಡ್ಡಿ ದರ ಸೇಮ್ ಐತಿ. ಆದರೆ ಇವ್ರಿಗೆ 480 ರೂಪಾಯಿ ಹೆಚ್ಚಿಗೆ ಬಂದೈತಿ. ಯಾಕೆ ಹೆಚ್ಚಿಗೆ ಬಂದೈತಿ? ಇವರಿಗಿಂತ ಇವ್ರು ಏನು ಮಾಡ್ಯಾರು? ಜಾಸ್ತಿ ಅಮೌಂಟನ್ನು ಇನ್ವೆಸ್ಟ್ ಮಾಡಿದಾರ. ಸೇಮ್ ಪ್ರಶ್ನೆ ಹಿಂದಿನ ಶಿಫ್ಟ್ ಒಳಗೂ ಬಂದದ. ಅಲ್ಲಿ ಡೈರೆಕ್ಟ್ ಪ್ರಿನ್ಸಿಪಲ್ ಕೊಟ್ಟಿಲ್ಲ. ಈ ರೀತಿ ಏನು ಮಾಡಿದಾರೆ? ಸ್ವಲ್ಪ 1-2 ಪಾಯಿಂಟ್ ಎಕ್ಸ್ಟ್ರಾ ಆ್ಯಡ್ ಮಾಡಿದಾರೆ. ಹಂಗಾರೆ ನಮಗೆ ಗೊತ್ತಿರೋದು ಸಿಂಪಲ್ ಇಂಟ್ರೆಸ್ಟ್ ಸೂತ್ರ PTR ಡಿವೈಡೆಡ್ ಬೈ 100. ಒಳ್ಳೆ ನೀವು ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ. ನೋಡ್ರಿ, ಅಸಲು ಎಷ್ಟೈತಿ ಇಲ್ಲಿ? 5400, 9400.
ಹಂಗಾರೆ ಅಸಲು ಎಷ್ಟು ಹೆಚ್ಚಿಗೆ ಐತಿ ಇಲ್ಲಿ? 4,000 ರೂಪಾಯಿ ಹೆಚ್ಚಿಗೆ ಅದ. ಓಕೆ, ಟೈಮ್ ಎಷ್ಟು ಕೊಟ್ರ? 4 ವರ್ಷ ಕೊಟ್ರ. ಬಡ್ಡಿ ಇದರ ಕಂಡು ಹಿಡಿಬೇಕು, ಅದಕ್ಕೆ ಆರ್ ಡಿವೈಡೆಡ್ ಬೈ 100. ಹಂಗಾರೆ ಎಷ್ಟು ಹೆಚ್ಚಿಗೆ ಬಡ್ಡಿ ಬಂದೈತಿ? ಎಸ್ ಐ ಅಂತಂದ್ರೆ ಬಡ್ಡಿ. ಬಡ್ಡಿ ಎಷ್ಟೈತಿ? 480. 2 0ಇಂದ 2 0 ಹೋಯ್ತು ನೋಡ್ರಿ. 40 ಇಲ್ಲಿ ಗುಣಾಕಾರದಾಗಿದ್ದು ಈ ಕಡೆ ಬಂದ್ರೆ ಏನಾಗ್ತದೆ? ಭಾಗಾಕಾರ. ಬರ್ಕೊಂಡು ಕ್ಯಾನ್ಸಲ್ ಮಾಡಿಬಿಡ್ರಿ, ಡೈರೆಕ್ಟ್ ಕಟ್ತೋಡ್ರಿ. 0ಇಂದ 0 ಹೋಯ್ತು. 4 4 16. ಇಲ್ಲಿ ಗುಣಾಕಾರದಾಗಿದ್ದು ಈ ಕಡೆ ಬಂದ್ರೆ ಭಾಗಾಕಾರ. 16 1 16 3. ಓಕೆ, ಹಂಗಾರೆ ಬಡ್ಡಿ 6 ಮುಂದೆ ಏನು ಬಂತು? 3 ಬಂತು. ಇದೇ ಈ ಒಂದು ಪ್ರಶ್ನೆಯ ಉತ್ತರ ಆಗಿತ್ತು. ನೋಡ್ರಿ ಎಷ್ಟು ಸಿಂಪಲ್ ಪ್ರಶ್ನೆ ಅದ. 9ನೆಯ ಪ್ರಶ್ನೆ. ಒಂದು ವಸ್ತುವನ್ನು ಖರೀದಿಸುವಾಗ ಒಬ್ಬ ಗ್ರಾಹಕರಿಗೆ 40% ಒಂದು ರಿಯಾಯಿತಿ ಪಡೆಯಬೇಕೋ ಅಥವಾ 25% ಮತ್ತು 15% ಅನುಕ್ರಮ ರಿಯಾಯಿತಿಯನ್ನು ಪಡೆಯಬೇಕೋ ಎಂದು ನಿರ್ಧರಿಸಲು ಸಾಧ್ಯವಾಗಿಲ್ಲ. ಹಾಗಾದರೆ ಈ ಎರಡು ರಿಯಾಯಿತಿಗಳ ನಡುವಿನ ವ್ಯತ್ಯಾಸ ಎಷ್ಟು ಅಂತ ಹೇಳಿ. ಹಂಗೆ ಒಂದು ಡಿಸ್ಕೌಂಟ್ ಐತಿ 40%. ಇದ್ರದ್ದು ಡಿಸ್ಕೌಂಟ್ ಎಷ್ಟಾಗತ್ತೆ ನೋಡ್ರಿ. ಇದನ್ನು ನೀವು ಎರಡು ರೀತಿ ಸಾಲ್ವ್ ಮಾಡ್ಕೋಬೋದು. ನಿಮ್ಗೆ ಯಾವ್ದು ಈಸಿ ಅನ್ಸುತ್ತೆ ನಾ ಎರಡೂ ಹೇಳ್ತೀನಿ, ಯಾವ್ದು ಈಸಿ ಅನ್ಸುತ್ತೆ ಅದನ್ನು ಫಾಲೋ ಮಾಡಿರಿ. ಸಕ್ಸೆಸ್ಸಿವ್ ಫಾರ್ಮುಲಾ ಯೂಸ್ ಮಾಡೋದು. ಮೊದಲೇಕ್ಕೆ 25% ಡಿಸ್ಕೌಂಟ್ ಅಂದ್ರೆ -20. ನಿಮಗೆಲ್ಲರಿಗೂ ಗೊತ್ತದ ಎ ಪ್ಲಸ್ ಆರ್ ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಎ ಬಿ ಡಿವೈಡೆಡ್ ಬೈ 100. ಸಕ್ಸೆಸ್ಸಿವ್ ಸೂತ್ರ ಎಲ್ಲರಿಗೂ ಗೊತ್ತದ. ಓಕೆ, ಹಂಗಾರೆ ಡಿಸ್ಕೌಂಟ್ ಇರೋದ್ರಿಂದ -25, ಇದು ಡಿಸ್ಕೌಂಟ್ ಇರೋದ್ರಿಂದ ಮತ್ತು -15. ಮೈನಸ್ ಇಂಟು ಮೈನಸ್ ಪ್ಲಸ್ ಎ ಇಂಟು ಬಿ. 25 ಇಂಟು 15 ಅಂದರೆ ಎಷ್ಟಾಗತ್ತೆ? 25 5 125, 25 1 25 ಅಂದರೆ 375 ಆಯ್ತು. ಎಷ್ಟಾಯಿತು? 375. ಕೆಳಗೆ 100 ಇರೋದ್ರಿಂದ ಹೊಳ್ಳಿ ಬರ್ಕೊಳ್ಳೋದು ಯಾಕೆ ನಾವು? ಡೈರೆಕ್ಟ್ 100 ಇರೋದ್ರಿಂದ ನಾವೇನು ಮಾಡೋಣ? 2 ಸ್ಥಾನ ಬಿಟ್ಟು ಪಾಯಿಂಟ್ ಕೊಡೋಣ, ಹೌದಿಲ್ಲ? ಈ 100 ಬರ್ಕೊಂಡು 2 0 ಕಟ್ ಮಾಡಿ ಆಮೇಲೆ ಎದಕ್ಕೆ ಬರ್ಕೋಬೇಕು ಅಲ್ಲ? ಸುಮ್ಮನೆ ಟೈಮ್ ವೇಸ್ಟ್ ಆಗ್ತದೆ, ರೈಟ್? ಓಕೆ, ಹಂಗಾರೆ ನೋಡ್ರಿ ಈಗ -25 -15 ಎಷ್ಟಾಯ್ತಪ್ಪ? -40 ಆಯಿತು. -40 ಆಯ್ತಲ್ಲ? -40 ಪ್ಲಸ್ 3.75 ಪ್ಲಸ್ 3.75 ಅಂದರೆ ಎಷ್ಟಾಯ್ತು? ಇದ್ರ ಉತ್ತರ 36.25 ಡಿಸ್ಕೌಂಟ್ ಆಯ್ತು ನೋಡ್ರಿ. 40% ಮತ್ತು 36.25%. ಇದರದ್ದು ಟೋಟಲ್ ಡಿಸ್ಕೌಂಟ್ ಎಷ್ಟಾಯ್ತು? 36.25. ಹಂಗಾರೆ ಇವೆರಡರದ್ದು ವ್ಯತ್ಯಾಸ ಕೇಳ್ಯಾರವ್ರು. 40ರೊಳಗೆ 36.25 ಕಳೆದ್ರೆ ಎಷ್ಟು ಬರ್ತದೆ? 3.75 ಬರ್ತದೆ. ನಿಮಗೆ ಇದ್ರೊಳಗೆ ಕಳೆಯೋದು ಭಾಳ ಟೈಮ್ ವೇಸ್ಟ್ ಮಾಡೋಂಗಿಲ್ಲ. ಏನು ಮಾಡೋದು ಗೊತ್ತಾನ? 36 ಐತ್ಲೋ, ಇದನ್ನು 37 ಮಾಡ್ಕೊರಿ. 37 ಮಾಡ್ಕೊರಿ. 37 ಮಾಡ್ಕೊಂಡ್ರೆ 40ರಾಗ 37 ಕಳೆದ್ರೆ ಎಷ್ಟು ಬಂತಪ್ಪ? 3. ನೋಡ್ರಿ, ಆ 37 ಇದು ಮಾಡಿದ್ರಲ್ಲ, ಈ ಯಾಕೆ 20.25 ಎಕ್ಸ್ಟ್ರಾ ಮಾಡ್ಕೊಂಡ್ರಿ. ಹಂಗಾರೆ ಅದನ್ನು 0.25 ಕಳೆದ್ರೆ ಎಷ್ಟು ಬರ್ತದೆ? 75 ಬರ್ತದೆ. ಈ ರೀತಿ ನೀವೇನು ಮಾಡಬೇಕು? ಕ್ಯಾಲ್ಕುಲೇಷನನ್ನು ಮಾಡಬೇಕಾಗ್ತದೆ. ಓಕೆ, ಇನ್ನೊಂದು ಮೆಥಡ್ ಅದ, ಅದನ್ನು ಹೇಳ್ತೀನಿ ನೋಡ್ರಿ. 100 ಇತ್ತು, 25% ಡಿಸ್ಕೌಂಟ್ ಅಂದ್ರೆ 75. 100 ಇತ್ತು, 15% ಡಿಸ್ಕೌಂಟ್ ಅಂದ್ರೆ 85. ಓಕೆ, ನಿಮಗೆ ಎಲ್ಲೆಲ್ಲಿ ಇಲ್ಲಿಂದ ಇಲ್ಲಿ ಕಡ್ತಾ ಹೊಡಿಬೋದು, ಇಲ್ಲಿಂದ ಇಲ್ಲಿ ಹೊಡಿಬೋದು, ಇಲ್ಲಿಂದ ಇಲ್ಲಿ ಹೊಡಿಬೋದು, ಇಲ್ಲಿಂದ ಇಲ್ಲಿ ಹೊಡಿಬೋದು. ಓಕೆ ನೋಡಿ, 25 4 25 3 5 20 5 1 5 7 24 ಎಷ್ಟಾಯ್ತಪ್ಪ? 85. ಓಕೆ, 17 3 51 ಆಯ್ತು. ಓಕೆ, ಎಷ್ಟು ಡಿಸ್ಕೌಂಟ್ ಆಗೈತೆ ನೋಡ್ರಿ? 29 ರೂಪಾಯಿ ಡಿಸ್ಕೌಂಟ್ ಆಗೈತಿ. ಎಷ್ಟು ರೂಪಾಯಿ ಒಳಗೆ? 80 ರೂಪಾಯಿ ಒಳಗೆ. ಶೇಕಡಾಕ್ಕೆ ಬದಲು ಮಾಡ್ಬೇಕಂದ್ರೆ 100ರಿಂದ ಗುಣಿಸ್ತೀರಿ. 0ಇಂದ 0 ಕ್ಯಾನ್ಸಲ್ ಆಯಿತು. 2 4 2 5 29 ಇಂಟು 5 ಅಂತಂದ್ರೆ ಎಷ್ಟಾಗತ್ತೆ? 2 1 2 4 2 5. ಓಕೆ, ಡಿವೈಡೆಡ್ ಬೈ 4 4 3 12 2 ಉಳಿತು, 4 6 24. ಎಷ್ಟು? 1 ಉಳಿತು, ಆಮೇಲೆ 0 ಆಯಿತು. 4 2 8 36.25. ಹಿಂಗೆ ಮಾಡಿದ್ರು ಎಷ್ಟು ಬರ್ತದೆ? ಹಿಂಗೆ ಮಾಡಿದ್ರು ಇಷ್ಟೇ ಬರ್ತದೆ. ಇದು ಏನಾಗ್ತದೆ? ಸ್ವಲ್ಪ ಟೈಮ್ ಸೇವಿಂಗ್ ಮೆಥಡ್ ಆಗ್ತದೆ. 10ನೆಯ ಪ್ರಶ್ನೆ. 672 ಮತ್ತು 7056ಗಳ ಲಸ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಓಕೆ, ನೋಡ್ರಿ, ಈ ಪ್ರಶ್ನೆಯನ್ನು ನಾವು ಈಸಿಯಾಗಿ ಡೈರೆಕ್ಟಾಗಿನ ಸಾಲ್ವ್ ಮಾಡ್ಕೋಬೋದು. ಹೆಂಗೆ? ಇದೇ ಒಂದು ಆಪ್ಷನ್ ಮುಖಾಂತರ. ಇಲ್ಲಿ ಆನ್ಸರ್ ಕಾಣಿಸತ್ರಿ, ನೀವು ಅದಕ್ಕೆ ಡೈರೆಕ್ಟ್ ಟಿಕ್ ಹಾಕಿರಿ ಅಂತ ಹೇಳ್ಬೋದು ನೀವು. ಬಟ್ ಇದು ಆ ರೀತಿ ಅಲ್ಲ, ನೀವೇ ಈಸಿಯಾಗಿ ಫೈಂಡ್ ಮಾಡ್ಕೋಬೋದು. ಸ ಅ ಎರಡು ರೀತಿಯಿಂದ ಕಂಡುಹಿಡ್ಕೋಬೋದು. ಒಂದು ಬೇಸಿಕ್ ಮೆಥಡ್ ಅಂತೂ ಅದ, ಇನ್ನೊಂದು ಏನು ಮಾಡ್ಬೋದು? ಈ ಎರಡೂದ್ರೊಳಗೆ ದೊಡ್ಡ ಸಂಖ್ಯೆ ಯಾವುದೇ ಚೆಕ್ ಮಾಡಿರಿ. ದೊಡ್ಡ ಸಂಖ್ಯೆ ಯಾವುದದ? 7056. ಹೌದಾ? ಹಂಗಾರೆ ಈ 7056 ಈ 672ರಿಂದ ಬಾ ಹೋಗ್ತೈತೆ ಅಂತ ಚೆಕ್ ಮಾಡಿರಿ. 672ರಿಂದ ಬಾ ಹೋಗ್ತದ?
ಹೋಗಂಗಿಲ್ಲ. ಯಾಕೆ ಹೇಳ್ರಿ? ಆ 10ರಿಂದ ಗುಣಾಕಾರ ಮಾಡ್ರೆ ಎಷ್ಟಾಗತ್ತೆ? 6720 ಆಗ್ತದೆ. ಹಂಗಾರೆ ಮುಂದೆ ಇದಕ್ಕೆ 672 ಕೂಡಿಸಿದ್ರೆ ಎಷ್ಟಾಗ್ತದೆ ನೋಡ್ರಿ? 2 ಉಳಿತದೆ, ಇಲ್ಲಿ 9 ಆಗ್ತದೆ, ಇದಕ್ಕೆ ಕೂಡಿಸಿದ್ರೆ 73 ಆಗ್ತದೆ. 7300 ದಾಟಿ ಹೋಗ್ತದೆ, ಹೌದಲ್ಲ? ಹಂಗಾರೆ ಈ ಸಂಖ್ಯೆಯಿಂದ ಕಂಪ್ಲೀಟಾಗಿ ಭಾಗ ಹೋಗೋದಿಲ್ಲ. ಓಕೆ, ನೋಡ್ರಿ, ಇರೋದು ಒಂದೇ ಮೆಥಡ್, ಈಸಿ ಮೆಥಡ್. ಏನಂತಂದ್ರೆ ಇದ್ರ ಗುಣಾಕಾರಗಳನ್ನು ಚೆಕ್ ಮಾಡ್ಕೋತ ಹೋಗೋದು. ಈ ಸಂಖ್ಯೆಯಿಂದ ಭಾಗ ಹೋಗಲಿಲ್ಲ. ನೆಕ್ಸ್ಟ್ ಇದನ್ನು ಒಂದೇದು ಬಿಟ್ಟರೆ 7056 ಎರಡಲೇ ತಗೋರಿ. 7056 ಎರಡಲೇ ಎಷ್ಟಾಕತಿ? 7000 ಡಬಲ್ 14000, 56 ಡಬಲ್ 112. ನೋಡ್ರಿ, ಈ ಸಂಖ್ಯೆ ಈಗ ಇದರಲ್ಲೇ ಭಾಗ ಹೋಗ್ತತೋ ಇಲ್ಲೋ ಚೆಕ್ ಮಾಡ್ರಿ. ಹೆಂಗಂತಂದ್ರೆ 672 ಎರಡಲೇ ಎಷ್ಟು ಇರ್ತತಿ? 1344 ಐತಿ, ಹೌದೋ ಇಲ್ಲೋ? 1344 ಅದ. ಇಲ್ಲ ಅಂತಂದ್ರೆ ನೀವೇನು ಮಾಡ್ರಿ, ಡೈರೆಕ್ಟಾಗಿ ಈ ಆಪ್ಷನ್ಗೆ ಚೆಕ್ ಮಾಡ್ಕೊಂತ ಹೋಗ್ರಿ. ನೋಡ್ರಿ, ಇಲ್ಲಿ 4 ಐತಿ, ಇಲ್ಲಿ ಲಾಸ್ಟ್ 2 ಐತಿ. ಹಂಗಾರೆ 4ರ ಮಗ್ಗಿಯಾಗಿ 2 ಯಾವಾಗ ಬರ್ತೈತಿ ನೋಡ್ರಿ? 4 ಎಂಟ್ಲೆ. ಹಂಗಾರೆ ಈ ಸಂಖ್ಯೆ 8ರಿಂದ ಬಾ ಹೋಗ್ಬೋದಲ್ಲ? 8 4 32, 8 4 32, 3 8 4 32. ಇದು ಬೇಡ, ಸ್ವಲ್ಪ ಟೈಮ್ ಕನ್ಸ್ಯೂಮ್ ಆಗ್ತದೆ. ಡೈರೆಕ್ಟ್ 672ರಿಂದ ಚೆಕ್ ಮಾಡೋಣ. 672ರಿಂದ ಹೆಂಗೆ? 672 ಎರಡಲೇ ಎಷ್ಟು ಬರ್ತದೆ? 672 ಎರಡಲೇ 2 ಎರಡಲೇ 4, 2 ಎರಡಲೇ 14, 6 ಎರಡಲೇ 12, 1 13. ಓಕೆ, ಹಂಗಾರೆ ನೋಡ್ರಿ, ಇನ್ನು ಎಷ್ಟು ಉಳಿತಿದ್ರೊಳಗೆ? 7 6 ಎಷ್ಟು ಉಳಿತು? 67 ಉಳಿತು, ಹೌದಾ? ಹಂಗಾರೆ ನೋಡ್ರಿ, 672 ಐತಿ. ಈ ಸಂಖ್ಯೆ ಕಂಪ್ಲೀಟಾಗಿ ಏನಾಯಿತು? ಭಾಗ ಹೋಯಿತು. ಇಲ್ಲ ಸರ್, ನಮ್ಗೆ ಇಷ್ಟೆಲ್ಲ ಗುದ್ದಾಡೋಕೆ ಟೈಮ್ ಇರೋಂಗಿಲ್ಲ, ನೋಡ್ರಿ ನಾರ್ಮಲ್ ಮೆಥಡ್ಲಿನ ಸಾಲ್ವ್ ಮಾಡ್ತೀವಿ ಅಂದ್ರೆ ಅದಕ್ಕೂ ಒಂದು ಶಾರ್ಟ್ ಟ್ರಿಕ್ ಹೇಳ್ತೀನಿ ನೋಡ್ರಿ. ಅದರೊಳಗೂ ಸ್ವಲ್ಪ ನೀವು ಟೈಮ್ ಸೇವ್ ಮಾಡ್ಕೋಬೋದು. ಯಾವ ರೀತಿ ಅಂತಂದ್ರೆ, ಈಗ ಇಲ್ಲಿ ಕಟ್ತಾ ಹೊಡಿತೀರಿ ಯಾವ ಸಂಖ್ಯೆಯಿಂದ? 8ರಿಂದ ಹೊಡಿಯೋಣ. 8 1 8 8 64, 3 ಉಳಿತು, 8 4 32, 8 8 64, 6 ಉಳಿತು, 8 8 64, 1 ಉಳಿತು, 8 2 16. ನೆಕ್ಸ್ಟ್ 2ರಿಂದ ಹೊಡಿತೀರಾ? 2 4 2 2 2 4 2 4 2 1. ನೆಕ್ಸ್ಟ್ ಇನ್ನು ಯಾವ ಥರಲ್ಲಿ ಹೋಗ್ತದೆ? 21 2 21 21, ರೈಟ್? ಇಷ್ಟಂತೂ ಹೊಡೆದ್ರಿ. ಈಗ ಇದನ್ನು ಗುಣಾಕಾರ ಮಾಡ್ಕೊತ್ಕೊಂಡಿರ್ಬೇಡ್ರಿ. ಇಲ್ಲಿ ಯೂನಿಟ್ ಡಿಜಿಟ್ ನೋಡ್ರಿ, ಎಲ್ಲ ಸಂಖ್ಯೆದು ಯೂನಿಟ್ ಡಿಜಿಟ್ ಏನದ? ಬೇರೆ ಬೇರೆ ಇದೆ. ನಾವು ಕೊನೆಯ ಸಂಖ್ಯೆಯನ್ನು ಮಾತ್ರ ಗುಣಿಸೋಣ. 8 2 16, ಲಾಸ್ಟ್ನೇ ಸಂಖ್ಯೆ 6 ಐತೆ. 6 1 6 6 ಐತಿ. 6 2 12 ಏನೈತಿ? ಈಗ 12 ಅಂದ್ರೆ ಲಾಸ್ಟ್ 2 ಐತಿ. 2 1 2, ಲಾಸ್ಟ್ 2 ಎಲ್ಲೈತಿ ನೋಡ್ರಿ, ಇಲ್ಲೇ ಇದೆ. ಟಿಕ್ ಹಾಕ್ರಿ, ಮುಂದಿನ ಪ್ರಶ್ನೆಗೆ ಹೋಗ್ರಿ. ಟೈಮ್ ಸೇವ್ ಆಗ್ತದೆ. ಗುಣಾಕಾರ ಮಾಡ್ಕೋತ ಕುಂತ್ರೆ ನಮ್ಮ ಟೈಮ್ ಏನಾಗ್ತದೆ? ಭಾಳ ವೇಸ್ಟ್ ಆಗ್ತದೆ. 11ನೆಯ ಪ್ರಶ್ನೆ. ರಚಿನ್ ಅವರು 60 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಒಂದು ದೂರವನ್ನು 22 ಗಂಟೆಗಳಲ್ಲಿ ಪ್ರಯಾಣಿಸುತ್ತಾರೆ ಮತ್ತು 40 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ 80 ಕಿಲೋಮೀಟರ್ ಪ್ರಯಾಣಿಸುತ್ತಾರೆ. ಸಚಿನ್ ಅವರ ಸರಾಸರಿ ವೇಗ ಕಂಡುಹಿಡಿಯಿರಿ. ಸರಾಸರಿ ವೇಗ, ಎವರೇಜ್ ಸ್ಪೀಡ್ ಯಾವ ರೀತಿ ಕಂಡುಹಿಡಿತೀವಿ ನಾವು? ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೋಟಲ್ ಟೈಮ್ ಮುಖಾಂತರ ಕಂಡುಹಿಡಿತೀವಿ. ಟೋಟಲ್ ಡಿಸ್ಟೆನ್ಸ್ ಎಷ್ಟೈತಿ ಕಂಡುಹಿಡಿಬೇಕು. ನೋಡ್ರಿ, ಒಂದು ತಾಸಿಗೆ 60ರಂಗ 2 ತಾಸು ಹೋಗ್ಯಾನ. ಹಂಗಾರೆ ಟೋಟಲ್ 8 ಕಿಲೋಮೀಟರ್ ಹೋಗಿರ್ತಾನ? 120 ಕಿಲೋಮೀಟರ್, ಹೌದಿಲ್ಲ? ಒಂದು ತಾಸಿಗೆ 60ರಂಗ 2 ತಾಸು ಅಂತಂದ್ರೆ 120 ಕಿಲೋಮೀಟರ್. ಒಂದನೇದು ವೇಗ ದೂರ ಬಂತು. ನೋಡ್ರಿ, ಎರಡನೇದು ಎಷ್ಟು? 40 ಕಿಲೋಮೀಟರ್ದಂಗೆ 80 ಕಿಲೋಮೀಟರ್ ಹೋಗ್ಕಣ. 40 ಕಿಲೋಮೀಟರ್ದಂಗೆ ಏನು ಮಾಡಿರ್ತಾನೋ? 80 ಕಿಲೋಮೀಟರ್. ಹಂಗಾರೆ ಇಲ್ಲಿ 8 ಕಿಲೋಮೀಟರ್ ಹೋಗ್ಯಾನವ? 80 ಕಿಲೋಮೀಟರ್. ಮುಗೀತು, ಇದು ಟೋಟಲ್ ದೂರ ಆಯ್ತು. 120 ಕಿಲೋಮೀಟರ್ ಇಲ್ಲಿ, ಎರಡನೇದ್ರೊಳಗೆ 80 ಕಿಲೋಮೀಟರ್, ಇದು ಟೋಟಲ್ ದೂರ ಆಯ್ತು. ನಮಗಿನ್ನು ಟೋಟಲ್ ಟೈಮ್ ಬೇಕು. ಇಲ್ಲಿ 2 ಗಂಟೆ ಹೋಗ್ಯಾನ. ಎಷ್ಟು ಗಂಟೆ? 2 ಗಂಟೆ. ಹಂಗಾರೆ ಇಲ್ಲಿ ಎಷ್ಟು ಗಂಟೆ ಹೋಗ್ಯಾನ ನೋಡ್ರಿ? 40 ಕಿಲೋಮೀಟರ್ ತಾಸ್ನಂಗೆ 80 ಕಿಲೋಮೀಟರ್ ಹೋಗ್ಯಾನ. ಒಂದು ತಾಸಿಗೆ 40 ಕಿಲೋಮೀಟರ್ನಂಗೆ 80 ಕಿಲೋಮೀಟರ್ ಹೋಗ್ಯಾನಂದ್ರೆ ಇಲ್ಲಿ 8 ತಾಸು ತೊಗೊಂಡಿರ್ತಾನೋ? 2 ತಾಸು ತೊಗೊಂಡಿರ್ತಾನೆ, ಹೌದಿಲ್ಲ? ಆಬ್ವಿಯಸ್ಲಿ ಒಂದು ತಾಸಿಗೆ 40 ಅಂದ್ರೆ 80 ಕಿಲೋಮೀಟರ್ಗೆ ಎಷ್ಟಾಯ್ತು? 2 ತಾಸಿಗೆ 80 ಕಿಲೋಮೀಟರ್ ಹೋಗ್ತಾನೆ. ಮುಗಿತು ಲೆಕ್ಕ. 120 ಇಂಟು 80 ಅಂದ್ರೆ 200. 2 2 4, 4 1 4 50. ಆಪ್ಷನ್ 2 ಸರಿಯಾದ ಉತ್ತರ ಆಗಿತ್ತು. 12ನೆಯ ಪ್ರಶ್ನೆ. ಒಬ್ಬ ಅಪ್ರಾಮಾಣಿಕ ವ್ಯಾಪಾರಿಯು ತನ್ನ ಸರಕುಗಳನ್ನು ಅವುಗಳ ಅಸಲು ಬೆಲೆಯಲ್ಲಿ ಮಾರಾಟ ಮಾಡುವುದಾಗಿ ಹೇಳ್ಕೊತಾನೆ. ಓಕೆ, ಆದರೆ ಅವನು ಸರಕಿನ ಮೇಲೆ ನೈಜ ತೂಕಕ್ಕಿಂತ 26% ಏನು ಮಾಡಿರ್ತಾನೆ? 26% ಕಡಿಮೆ ತೂಕವನ್ನು ಬಳಸಿರ್ತಾನೆ. ಓಕೆ, ಹಂಗಾರೆ ಕಡಿಮೆ ತೂಕ ಬಳಸತಾನಂತಂದ್ರೆ
ಇದು ಏನಾಗಿರ್ತದೆ, ಏನಾಗಿರ್ತದೆ ಅದರದ್ದು ಲಾಭ ಆಗಿರ್ತದೆ. ಹೌದಾ? 26% ಡೂಪ್ಲಿಕೇಟ್ ಮಾಡತ್ತಾನಂದ್ರೆ ಅದೇನದು ಲಾಭ. ಹಂಗಂದ್ರೆ ಅವ ತನ್ನ ಕಡೆಯಿಂದ ಎಷ್ಟು ಕೊಟ್ಟಿರ್ತಾನವ? ಬರೀ 26 ಡೂಪ್ಲಿಕೇಟ್ ಹೊಡೆದಾನಂದ್ರೆ 74 ಅಷ್ಟೇ ಕೊಟ್ಟಿರ್ತಾನವ. 26 ಡೂಪ್ಲಿಕೇಟ್ ಹೊಡೆದಾನಂದ್ರೆ ತನ್ನ ಕಡೆಯಿಂದ ಎಷ್ಟು ಕೊಟ್ಟಿರ್ತಾನವ? 74. 74 ರೂಪಾಯಿ ಒಳಗೆ 26 ರೂಪಾಯಿ ಲಾಭ ಹೊಡ್ಕೊಂಡಾನ. ಸೇಮ್ ಪ್ರಶ್ನೆ ಹಿಂದಿನ ಶಿಫ್ಟ್ ಒಳಗೂ ಬಂದದ. ಸ್ವಲ್ಪ ನೀವೇನು ಮಾಡ್ರಿ, ಪ್ರಾಕ್ಟೀಸ್ ಜಾಸ್ತಿ ಮಾಡ್ರಿ ಈ ರೀತಿ ಪ್ರಶ್ನೆ. 74 ರೂಪಾಯಿ ಒಳಗೆ 26 ರೂಪಾಯಿ ಲಾಭ ಹೊಡ್ಕೊಂಡಾನು. ಹಂಗಾರೆ ಶೇಕಡಾಕ್ಕೆ ಬದಲು ಮಾಡ್ಬೇಕಂದ್ರೆ ಏನು ಮಾಡ್ತೀವಿ ನಾವು? 100ರಿಂದ ಗುಣಿಸ್ತೀವಿ. ಇಲ್ಲೇ ನಾವು ಸ್ವಲ್ಪ ಟೈಮ್ ಸೇವ್ ಮಾಡಬೇಕು. ಆಗಲೂ ಹೇಳಿದ್ದೆ ನಿಮ್ಗೆ ಟೈಮ್ ಸೇವ್ ಮಾಡೋ ಮೆಥಡ್ ಹೆಂಗಂತ. ಅದನ್ನು ನೋಡಿದ್ರೆ ನಿಮ್ಗೆ ಈಗ ಡೈರೆಕ್ಟಾಗಿ ನೀವೇ ಮಾಡ್ಕೋತೀರಿ. ನೋಡ್ರಿ, 2 ಒಂದ್ಲೆ 2 ಮೂರ್ಲೆ 2 ಮೂರ್ಲೆ 6, 1 ಉಳಿತು 2 ಏಳೆ 14. ನೋಡ್ರಿ, ಈಗ ಇದ್ರ ಉತ್ತರ 1300 ಭಾಗಿಸು 37 ಬಂದದ. ಈಗ ನಾವು ಕಡ್ತಾ ಹೊಡ್ಕೊಂತ ಕುಂತ್ರ ಟೈಮ್ ಎಷ್ಟು ವೇಸ್ಟ್ ಆಗ್ತದೆ ನಮ್ದು. ನಾವೀಗ ಏನು ಮಾಡಬೇಕು? ಆಪ್ಷನ್ ಹೆಲ್ಪ್ ತೊಗೋಬೇಕು. ಹೆಂಗೆ ತೊಗೋಬೇಕು ನೋಡ್ರಿ. ಈಗ ಇವನ್ನೆರಡು ಗುಣಿಸಿ ಕೂಡಿಸಿದಾಗ ಇದು ಉತ್ತರ ಬರ್ತೈತಿ. ಹೌದಲ್ಲ? ಇವನ್ನ ಎರಡೂ ಗುಣಿಸಿ ಕೂಡಿಸಿದಾಗ ಏನಾಗ್ತದೆ? ಈ ಉತ್ತರ ಬರ್ತೈತಿ. ಜಸ್ಟ್ ಯೂನಿಟ್ ಡಿಜಿಟ್ ಚೆಕ್ ಮಾಡ್ಬೇಕು. ಲಾಸ್ಟ್ 0 ಯಾವ್ದು ಬರೋದು? 7 6 42. 2 + 6 ಎಷ್ಟಾಗ್ತದೆ? 8 ಆಗ್ತದೆ. ಸೊ ಕ್ಯಾನ್ಸಲ್. 7 4 28. 8 + 5 ಅಂತಾರೆ ಎಷ್ಟಾಗ್ತದೆ? 13 ಆಕೈತಿ. ಸೊ ಇದು ಕ್ಯಾನ್ಸಲ್. ನಮಗೇನು ಬರ್ಬೇಕು? 0 ಬರ್ಬೇಕು. 7 7 49. 9 + 0 ಅಂದ್ರೆ 9 ಆಗ್ತದೆ. ಸೊ ಇದು ಕ್ಯಾನ್ಸಲ್. 7 5 35. 5 + 5 ಅಂದ್ರೆ ಲಾಸ್ಟ್ 0 ಬರತೈತಿ. ಇದೇ ಈ ಒಂದು ಪ್ರಶ್ನೆಯ ಉತ್ತರ ಆಗಿರ್ತದೆ. ನೀವು ಕಡತ ಹೊಡೆದು ಸಾಲ್ವ್ ಮಾಡ್ರೂ ಇದೇ ಉತ್ತರ ಬರ್ತದೆ. ಸೊ ಡೈರೆಕ್ಟ್ ನಿಮ್ಮ ಟೈಮ್ ಏನಾಗ್ತದೆ? ಸೇವ್ ಆಗ್ತದೆ. 13ನೆಯ ಪ್ರಶ್ನೆ. ಒಬ್ಬ ಅಂಗಡಿಯವನ ಬಳಿ 7 ಸೆಂಟಿಮೀಟರ್ ತ್ರಿಜ್ಯದ ಒಂದು ಗೋಳಾಕಾರದ ಲಡ್ಡು ಇದೆ. ಓಕೆ, ಅದೇ ಸಾಮಗ್ರಿಯಿಂದ 3.5 ಸೆಂಟಿಮೀಟರ್ ತ್ರಿಜ್ಯದ ಎಷ್ಟು ಲಡ್ಡುಗಳನ್ನು ತಯಾರಿಸಬಹುದು? ನೋಡ್ರಿ, ಇದನ್ನು ನೀವು ಡೈರೆಕ್ಟಾಗಿ ಮಾಡ್ಬೋದು. 7 × 7 × 7 ಭಾಗಿಸು 3.5 × 3.5 × 3.5. ಇದು ಡಬಲ್ ಆಗತ್ತದ. ಹೌದಲ್ಲ? ಇದೇನಾಗತ್ತದ? ಡಬಲ್. ಡೈರೆಕ್ಟಾಗಿ ಇಲ್ಲಿಂದ 2ರ ಕ್ಯೂಬ್ ಮಾಡಿಬಿಟ್ರೆ 8 ಆನ್ಸರ್ ಬಂದ್ಬಿಡ್ತಿತ್ತು. ಇದನ್ನು ಬರೆಯೋ ಅವಶ್ಯಕತೆ ಇಲ್ಲ. ಯಾವ ರೀತಿ ನೋಡ್ರಿ, ಗೋಳಾಕಾರದ ಏನೋ ವಾಲ್ಯೂಮ್ನ ಸೂತ್ರ ಏನಿರ್ತದೆ ಅಂತಂದ್ರೆ 4/3 πr³. ಒಂದೇದ್ರ ದೊಡ್ಡದ್ರ ಕೊಡಿ, ಸಣ್ಣದ್ರ ಎಷ್ಟಿರ್ತೈತಿ? 4/3 πr³. 4/3 4/3 ಕ್ಯಾನ್ಸಲ್ ಆಕೈತಿ. ಪೈ ಕ್ಯಾನ್ಸಲ್ ಆಕೈತಿ. ಉಳಿದದ್ದೇನು? ತ್ರಿಜ್ಯ ಮಾತ್ರ. ಇತರ ತ್ರಿಜ್ಯ ಎಷ್ಟಿತ್ತು? 7 × 7 × 7. ಕ್ಯೂಬ್ ಇರೋದ್ರಿಂದ 3 ಸಲ ಬರ್ಕೊಂಡ್ವಿ. ಇದ್ರ ತ್ರಿಜ್ಯ ಎಷ್ಟಿತ್ತು? 3.5 × 3.5 × 3.5. 3.5ರಿಂದ 2ಲೆ 3.5 ಒಂದ್ಲೆ 3.5 2ಲೆ 3.5 ಒಂದ್ಲೆ 3.5 2ಲೆ 2 4 4 2 8. ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಐತಾ? ಇಲ್ಲ. ಇದರದ್ದು ಎಷ್ಟು ಪಟ್ಟೈತಿ? ಇದು 2 ಪಟ್ಟೈತಿ. ಹಂಗಾರೆ ಏನಾಗ್ತಿರ್ತೈತಿ? ಇದು ಕ್ಯೂಬ್ ಆಗ್ತಿರ್ತೈತಿ. 2ರ ಕ್ಯೂಬ್ ಮಾಡಿದ್ರೆ ಎಷ್ಟು ಬರ್ತದೆ? 8 ಬರ್ತದೆ. 2 ಸೆಕೆಂಡ್ ಪ್ರಶ್ನೆ. 14ನೆಯ ಪ್ರಶ್ನೆ. ಒಂದು ತರಗತಿಯಲ್ಲಿರುವ 48 ವಿದ್ಯಾರ್ಥಿಗಳ ಸರಾಸರಿ 22 ವರ್ಷ ಆಗಿವೆ. ಒಂದು ವೇಳೆ ಶಿಕ್ಷಕರ ವಯಸ್ಸನ್ನು ಸಹ ಸೇರಿಸಿದರೆ ಇಡೀ ಗುಂಪಿನ ಸರಾಸರಿ ವಯಸ್ಸು 23 ವರ್ಷ ಆಗ್ತದೆ. ಹಾಗಾದರೆ ಶಿಕ್ಷಕರ ವಯಸ್ಸನ್ನು ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ನೋಡ್ರಿ, ಭಾಳ ಈಸಿ ಪ್ರಶ್ನೆ ಇದು. ನಾವು ಎವರೇಜ್ ಹೆಂಗೆ ಕಂಡುಹಿಡಿತೀವಿ? ಎವರೇಜ್ ಹೆಂಗೆ ಕಂಡುಹಿಡಿತೀವಪ್ಪ ಅಂತಂದ್ರೆ ಟೋಟಲ್ ಸಮ್ ಡಿವೈಡೆಡ್ ಬೈ ಟೋಟಲ್ ನಂಬರ್ಸ್. ಹೌದಾ? ನೋಡ್ರಿ, 48 ವಿದ್ಯಾರ್ಥಿ ಇದ್ರು. 48 ವಿದ್ಯಾರ್ಥಿ, ಒಬ್ಬೊಬ್ರದ್ದು 28 ಅಂದ್ರೆ ಟೋಟಲ್ ಎಷ್ಟು ಮಂದಿ ಆತಿದು? 22 ಮಂದಿ. ಒಬ್ಬೊಬ್ರದ್ದು ಎಷ್ಟು ಇರ್ತೈತಿ? 48. ಇಂಥವು 22 ಮಂದಿ. ಈಗ ಇದಕ್ಕೆ ಶಿಕ್ಷಕರನ್ನು ಕೂಡಿಸಿದ್ರು. ಅವ್ರ ವಯಸ್ಸು ಎಷ್ಟೈತಿ ನಮಗೆ ಗೊತ್ತಿಲ್ಲ. ಅದಕ್ಕೆ ನಾವು ಇದನ್ನ ಅನ್ಕೊಂಡು ಎಕ್ಸ್ ಅನ್ಕೊಂಡು. ಹೌದಾ? ಡಿವೈಡೆಡ್ ಬೈ ಟೋಟಲ್ ನಂಬರ್. ಮೊದಲು 22 ಮಂದಿ ಇದ್ರು. ಈಗ ಶಿಕ್ಷಕರು ಒಬ್ಬರು ಬಂದರೆ ಎಷ್ಟಾಕತಿ? 23 ಆಗ್ತದೆ. ರೈಟ್? ಹಿಂಗೆ ಮಾಡಿದಾಗ ಎವರೇಜ್ ಎಷ್ಟು ಬಂದೈತಪ್ಪ? 23 ಬಂದದ. ಹಿಂಗೆ ಮಾಡಿದಾಗ ಎಷ್ಟು ಬರ್ತದೆ? ಎವರೇಜು 23 ಬಂದು. ಸಾರಿ ಮೊದಲು 48 ವಿದ್ಯಾರ್ಥಿ ಇದ್ರು. ಈಗ ಒಬ್ಬರು ಶಿಕ್ಷಕರು ಬಂದರೆ ಎಷ್ಟಾಯಿತು? 49 ಸಂಖ್ಯೆ. ಟೋಟಲ್ ಸಂಖ್ಯೆ ಎಷ್ಟಾಯಿತು? 49. ಈ 49 ಭಾಗಾಕಾರದಾಗಿದ್ದು ಈ ಕಡೆ ಹೋದ್ರೆ ಏನಾಗ್ತದೆ? ಗುಣಾಕಾರ ಆಗ್ತದೆ. ನೋಡ್ರಿ, ಇಲ್ಲಿ ನಾವು ಟೈಮ್ ಸೇವ್ ಮಾಡೋದು ಹೆಂಗೆ? ಬರೀ ಇಲ್ಲಿ ಯೂನಿಟ್ ಡಿಜಿಟ್ ನೋಡ್ರಿ, ಲಾಸ್ಟ್ ಕೊನೆಯ ಸಂಖ್ಯೆಗಳು ನೋಡ್ರಿ, ಎಲ್ಲ ಏನದಾವು? ಬೇರೆ ಬೇರೆ. ಇವೆರಡು ಸಮಾದವು ಇರಲಿ. ನೋಡ್ರಿ, 8 2 16. ಲಾಸ್ಟ್ನೇದಷ್ಟು ಚೆಕ್ ಮಾಡ್ರಿ. 8 2 16. ಹಾಗಾದ್ರೆ ಇಲ್ಲಿ ಏನೈತಿ? 6 ಪ್ಲಸ್ ಎಕ್ಸ್. ಇದನ್ನೆಲ್ಲ ನಿಮಗೆ ಗೊತ್ತಾಗಲಿ ಅಂತ ಬರೀತೀನಿ. ಇದನ್ನೆಲ್ಲ ಬರೀ ಅವಶ್ಯಕತೆ ಇಲ್ಲ. ಈಸ್ ಈಕ್ವಲ್ ಟು ನೋಡ್ರಿ, 9 3 27.
ಎಷ್ಟಿರ್ತೈತೆ ಕೊನೆಕ 7. ಈ 6 ಈ ಕಡೆ ಇದ್ದದ್ದು ಪ್ಲಸ್ ಇದ್ದದ್ದು ಈ ಕಡೆ ಬಂದ್ರೆ ಏನಾಕೈತಿ ಮೈನಸ್ ಆಕತ್ತೆ, ಹೌದಿಲ್ಲ? ಇಲ್ಲಿ ಪ್ಲಸ್ ಇದ್ದದ್ದು ಈ ಕಡೆ ಬಂದ್ರೆ ಏನಾಗ್ತದೆ ಮೈನಸ್. ಹಂಗಾರೆ ಎಕ್ಸ್ನ ಬೆಲೆ ಕೊನೆಯೊಳಗೆ ಏನು ಸಂಖ್ಯೆಯಿಂದ ಬರ್ತೈತಿ 7ರಾಗ 6 ಹೋದ್ರೆ 1. ಹಂಗಾರೆ ಲಾಸ್ಟಕ್ಕೆ 1 ಯಾವ ಆಪ್ಷನ್ ಐತಿ ನೋಡ್ರಿ, ಇದೈತಿ. ಟಿಕ್ ಹಾಕಿ ಮುಂದಿನ ಪ್ರಶ್ನೆ ಹೋಗೋದು. ಸಿಂಪಲ್, ಜಸ್ಟ್ ಅಬ್ಸರ್ವ್ ಮಾಡ್ರಿ. 8 2 16, ಇಲ್ಲಿ 6 ಬರತೈತಿ, ಮೈಂಡ್ ಒಳಗೆ ಇರಲಿ. 9 3 27, ಈ ಕಡೆ 7 ಬರತೈತಿ. ಈ 6 ಪ್ಲಸ್ ಒಳಗೆ ಇದ್ದದ್ದು ಈ ಕಡೆ ಹೋದ್ರೆ ಏನಾಕೈತಿ ಮೈನಸ್. 7ರಾಗ 6 ಕಳೆದ್ರೆ ಲಾಸ್ಟಕ್ಕೆ 1 ಎಲ್ಲೈತಿ, ಇಲ್ಲೈತಿ. ಇದೇ ಒಂದು ಪ್ರಶ್ನೆಯ ಉತ್ತರ ಆಗಿತ್ತು. ಇಲ್ಲ ನೀವು ನಾರ್ಮಲ್ ಆಗಿ ಕ್ಯಾಲ್ಕುಲೇಷನ್ ಮಾಡ್ತೇನೆ ಅಂತಂದ್ರೆ ಮಾಡ್ರಿ, ಏನು ಪ್ರಾಬ್ಲಮ್ ಇಲ್ಲ. 15ನೇ ಪ್ರಶ್ನೆ. ಸಾರಂಗ್ ಅವರು ಯಾವುದೋ ಒಂದು ಮೊತ್ತವನ್ನು HDFC ಬ್ಯಾಂಕ್ನಲ್ಲಿ 4% ಬಡ್ಡಿ ದರದಲ್ಲಿ ಹೂಡಿಕೆ ಮಾಡಿದರು. 2 ವರ್ಷಗಳ ನಂತರ ಅವರು ವಾರ್ಷಿಕವಾಗಿ ಬಡ್ಡಿಯನ್ನು ಲೆಕ್ಕ ಹಾಕುವ ವಿಧಾನದಲ್ಲಿ ₹153 ಚಕ್ರ ಬಡ್ಡಿಯನ್ನು ಪಡೆದರೆ ಇದಕ್ಕೆ ಅನುರೂಪವಾದ ಸರಳ ಬಡ್ಡಿ ಎಷ್ಟು ಅಂತ ಕೇಳಿದರೆ ಭಾಳ ಕನ್ಫ್ಯೂಸ್ ಆಗುವಂಥದ್ದು ಏನಿಲ್ಲ. ಇದ್ರೊಳಗೆ ಈಸಿ ಪ್ರಶ್ನೆ ಅದ ನೋಡ್ರಿ. ಮೊದಲಿಗೆ ಏನು ಮಾಡ್ಯಾರ, ಚಕ್ರ ಬಡ್ಡಿ ಒಳಗೆ ಹಾಕ್ಯಾರ. ಚಕ್ರ ಬಡ್ಡಿ ಒಳಗೆ ಹಾಕಿದಾಗ ಅವ್ರಿಗೆ ₹153 ಬಡ್ಡಿ ಬಂದದೆ. ಚಕ್ರ ಬಡ್ಡಿ ಹೆಂಗೆ ಬರ್ತದೆ, ಸಕ್ಸೆಸಿವ್ ಆಗಿ ವರ್ಕ್ ಆಗ್ತದೆ. 1ನೇ ವರ್ಷ 4%, ಆಮೇಲೆ 4% ಪ್ಲಸ್ ಇಂಟು ನಿಮ್ಗೆ ಗೊತ್ತಲ್ಲ, A ಪ್ಲಸ್ ಆರ್ ಮೈನಸ್ B ಪ್ಲಸ್ ಆರ್ ಮೈನಸ್ AB ಡಿವೈಡೆಡ್ ಬೈ 100. 4%, 4%, 2ನೇ ವರ್ಷ 4% ಪ್ಲಸ್ ಇಂಟು ಪ್ಲಸ್ ಪ್ಲಸ್ 4 4 16 ಭಾಗಿಸು 100. ಓಕೆ, ಕೆಳಗೆ 100 ಬರ್ಕೊಳಕ್ಕೆ ಹೋಗ್ಬೇಡ್ರಿ, ಡೈರೆಕ್ಟಾಗೆ ಬರ್ಕೊತ್ಬರಿ. 4 + 4 8, ಈ 0ದಿಂದ ಈ 2 ಸ್ಥಾನ ಬಿಟ್ಟು ಪಾಯಿಂಟ್. ಹಂಗಂದ್ರೆ ಎಷ್ಟು ಬಂತು, 8.16. ಬಡ್ಡಿ ಎಷ್ಟು ಬಂದೈತಿ, 8.16. ಇದು ಯಾವುದ್ರದ್ದು, ಚಕ್ರ ಬಡ್ಡಿ. ಚಕ್ರ ಬಡ್ಡಿದು 8.16. ಓಕೆ, ಇಲ್ಲಿ ಚಕ್ರ ಬಡ್ಡಿ ಎಷ್ಟು ಕೊಟ್ಟಾರೆ, 153. 8.5 ಅಂದ್ರೆ 153. ಸರಳ ಬಡ್ಡಿ ಎಷ್ಟು, ಸರಳ ಬಡ್ಡಿ ಎಷ್ಟು ಬರ್ತೈತೆ, 1 ವರ್ಷಕ್ಕೆ 4% ಅಂದ್ರೆ 2 ವರ್ಷಕ್ಕೆ 8% ಬಂದಿರ್ತೈತೆ, ಹೌದಾ? 1 ವರ್ಷಕ್ಕೆ 4% ಅಂದ್ರೆ 2 ವರ್ಷಕ್ಕೆ ಎಷ್ಟು ಪರ್ಸೆಂಟ್ ಬಂದಿರ್ತದೆ, ಸರಳ ಬಡ್ಡಿ 8% ಬಂದಿರ್ತೈತಿ, ರೈಟ್? 2 0 ತೆಗ್ಯಾಕ ಮುಂದೆ ಏನು ಮಾಡೋಣ, ಇಲ್ಲಿ 2 0 ಕೊಟ್ಬಿಡೋಣ. ಓಕೆ, ಎಲ್ಲೆಲ್ಲಿ ಕಟ್ತಾ ಹೊಡಿನೀಗ, 8ರಿಂದ ಹೊಡಿನ. 8 1 8, 8 1 8, ಮಧ್ಯದೊಂದು 0, 8 2 16. ನೋಡ್ರಿ, ಇಲ್ಲಿ ನಾವು ಏನು ಮಾಡೋಣ, ಈಗ 102 ಐತಿ, ಇಲ್ಲಿ 153 ಐತಿ. ಓಕೆ, ಈಗ ಏನು ಮಾಡೋಣ, 102 1 102 ಹೊಡೆದಿವಿ. ಓಕೆ, ಎಷ್ಟು ಉಳಿತು, 51 ಉಳಿತು. ಎಷ್ಟು ಉಳಿತು, 51. 102 1 510 ಐತಲ್ಲ, 5 102 5 510 ಆಗ್ತದೆ. ಸೊ 150 ಸರಿಯಾದ ಉತ್ತರ ಆಗಿತ್ತು. ಇಲ್ಲಿ ಏನು ಮಾಡ್ಬೇಕು, ನೀವು ಸ್ವಲ್ಪ ಕ್ಯಾಲ್ಕುಲೇಷನನ್ನು ಫಾಸ್ಟ್ ಮಾಡಿದ್ರೆ ಈಸಿ ಆಗ್ತದೆ. ಓಕೆ, 16ನೇ ಪ್ರಶ್ನೆ. 1 ಕೋಟಿಯಲ್ಲಿ 150 ಪುರುಷರಿಗೆ 85 ದಿನಗಳವರೆಗೆ ಆಗುವಷ್ಟು ಸಾಕಾಗುವಷ್ಟು ಆಹಾರ ದಾಸ್ತಾನು ಇದೆ. 15 ದಿನಗಳ ನಂತರ 25 ಪುರುಷರು ಕೋಟೆಯನ್ನು ತೊರೆದರು, ಬಿಟ್ಟು ಹೋದರು. ಹಾಗಾದರೆ ಉಳಿದಿರುವ ಜನರಿಗೆ ಎಷ್ಟು ದಿನ ಮಟ್ಟ ಬರ್ತದೆ? ಓಕೆ ನೋಡ್ರಿ, ಸ್ವಲ್ಪ ಅಬ್ಸರ್ವ್ ಮಾಡ್ರಿ. 150 ಜನ ಇದ್ರು, 85 ದಿವಸ ಮಟ್ಟ ಆಗ್ತಿತ್ತದ ಆಹಾರ. ಆದ್ರೆ 15 ದಿನ ಮುಗಿತು ಬಿಟ್ಟು ಹೋದ್ರೆ, 15 ದಿನ ಮುಗಿತು ಬಿಟ್ಟು ಹೋದ್ರೆ. ಹಂಗಾರೆ 150 ಮಂದಿದ ಇನ್ನು 2 ದಿವಸದ ಆಹಾರ ಉಳಿದೈತಲ್ಲಿ. 150 ಮಂದಿದ 15 ದಿನ ಆದ ಬಿಟ್ಟ ಮ್ಯಾಗ ಹೋದ್ರಂತಂದ್ರೆ 2 ದಿವಸದ ಆಹಾರ ಉಳಿದಿರ್ತೈತಿ. ನೀ 70 ದಿನದ ಉಳಿದಿರ್ತೈತಿ, ಹೌದಲ್ಲ? 150 ಮಂದಿದ 70 ದಿವಸದ ಊಟ ಉಳಿದಿರ್ತೈತಿ. ಈ ಊಟ ಎಷ್ಟು ಮಂದಿ ತಿಂತಾರೆ ಈಗ ನೋಡ್ರಿ. ಮೊದಲಿಗೆ 150 ಮಂದಿ ಇದ್ರು, ಈಗ 25 ಪುರುಷರು ಹೋಗ್ಯಾರಂದ್ರೆ ಉಳಿದಿರ್ತಾರೆ ಎಷ್ಟು, 125 ಜನ. ಹಂಗಾರೆ ಇವ್ರು ಎಷ್ಟು ದಿವ್ಸ ಮಟ್ಟ ತಿನ್ಬೋದು, ಇದನ್ನ ಮುಗದ ಹೋತು. 150 ಜನ ಇದ್ರು, 15 ದಿವ್ಸ ಮಟ್ಟ ತಿಂದಾರ, 15 ದಿವ್ಸ ಆದ್ಮ್ಯಾಗ ಹೋಗ್ಯಾರ. ಹಂಗಾರೆ ಇನ್ನು 2 ದಿವ್ಸದ ಉಳಿದೈತಿ. 85 ದಿವ್ಸದಾಗ 15 ದಿವ್ಸದ ಮುಗದೈತಿ ಅಂದ್ರೆ 70 ದಿವ್ಸದ ಉಳಿದಿರ್ತೈತಿ. ಹಂಗಾರೆ ಈ ಉಳಿದಂಥ ಆಹಾರವನ್ನು ಎಷ್ಟು ಜನ ತಿನ್ನಬೇಕು, 25 ಮಂದಿ ಹೋಗ್ಯಾರ ಅಂದ್ರೆ ಎಷ್ಟು ಜನ ಉಳಿದಿರ್ತಾರೋ, 125 ಜನ ಉಳಿದಿರ್ತಾರೋ. ಎಷ್ಟು ದಿನದ ಮಟ್ಟ ತಿಂತಾರೋ, ಮುಗೀತು. 120 25 5 25 6 5 1 5 4. ಓಕೆ, ನೆಕ್ಸ್ಟ್ 16 4 14 6 84. ಆಪ್ಷನ್ 4 ಸರಿಯಾದ ಉತ್ತರ ಆಗಿತ್ತು. ಒಂದೇ ವಾಕ್ಯದ ಸೊಲ್ಯೂಷನ್ ಇತ್ತಿದ್ರೊಳಗೆ. 17ನೇ ಪ್ರಶ್ನೆ. 2 ರೈಲುಗಳು ವಿರುದ್ಧವಾಗಿ 60 ಕಿಲೋಮೀಟರ್ ಪ್ರತಿ ಗಂಟೆ 110 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಚಲಿಸುತ್ತಿವೆ. ಒಂದು ರೈಲಿನ ಉದ್ದವು 360 ಕಿಲೋಮೀಟರ್ ಆಗಿದೆ. 2 ರೈಲುಗಳು ಪರಸ್ಪರ ಹಾದು ಹೋಗಲು ತೆಗೆದುಕೊಂಡ ಸಮಯವು 21 ಸೆಕೆಂಡ್ ಆಗಿದೆ. ಹಾಗಾದರೆ 2 ದಶಮಾಂಶಗಳ ಸ್ಥಾನವರೆಗೆ ಸರಿ ಹೊಂದಿಸಿ ಇನ್ನೊಂದು ರೈಲಿನ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ನೋಡ್ರಿ, ಉದ್ದ ಅಂದರೆ ಡಿಸ್ಟೆನ್ಸ್, ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್.
ಒಂದು ರೈಲಿನ ಉದ್ದ ಅಂತೂ ನಮ್ಗೆ ಗೊತ್ತೈತಿ 360 ಮೀಟರ್. ಇನ್ನೊಂದು ರೈಲಿನ ಉದ್ದ ಗೊತ್ತಿಲ್ಲ, ಅದಕ್ಕೆ ಎಕ್ಸ್ ಅನ್ಕೊಳ್ಳಿ. ಸ್ಪೀಡ್ ಎರಡೂ ಏನು ಮಾಡತ್ತವೆ, ವಿರುದ್ಧ ದಿಕ್ಕೊಳಗೆ ಹೊಂಟವು ಅಂದ್ರೆ ಪ್ಲಸ್ ಆಗ್ತದೆ. ಹಂಗಾರೆ ಎಷ್ಟಾಯಿತು, 110 + 60 ಅಂದ್ರೆ 170 ಕಿಲೋಮೀಟರ್. ಇವು ಕಿಲೋಮೀಟರ್ ಪ್ರತಿ ಗಂಟೆ ಇದಾವು, ಆದ್ರೆ ನಮಗೆ ಎದ್ರೊಳಗೆ ಅದಾವು ಆಪ್ಷನ್ನ ಮೀಟ್ರ್ ಪರ್ ಸೆಕೆಂಡಿಗೆ ಬೇಕು. ಅದಕ್ಕೆ ಏನು ಮಾಡ್ತೀವಿ, ಮೀಟ್ರ್ ಪರ್ ಸೆಕೆಂಡಿಗೆ ಬದಲಿಸ್ಬೇಕಂದ್ರೆ 5/18ರಿಂದ ಗುಣಿಸ್ತೀವಿ. ಓಕೆ, ಟೈಮ್ ಎಷ್ಟು ತೊಗೊಂಡವು, 21 ಸೆಕೆಂಡ್ ತೊಗೊಂಡವು, 21 ಸೆಕೆಂಡ್ ಬರೆದ್ವಿ. ಓಕೆ, ಈಗ ಏನು ಮಾಡಬೇಕು, ಹೊಡೆಯೋಣ. 3 6 18, 3 7 21. ಓಕೆ, ಮತ್ತಿಲ್ಲಿ 2 3 6, 2 8 16, 2 5 10. ಓಕೆ, ನೋಡ್ರಿ ಇಲ್ಲಿ ಕ್ಯಾಲ್ಕುಲೇಷನ್ ಫಾಸ್ಟ್ ಮಾಡ್ಬೇಕು ನಾವು. ನಮಗೆ 5ರಿಂದ ಗುಣಿಸೋದು ಈಸಿ, ಅದಕ್ಕೆ ಅದನ್ನು ಆಮೇಲೆ ಇಟ್ಕೊಂಡು ಫಸ್ಟ್ 7ರಿಂದ ಗುಣಿಸೋಣ. 7 5 35, 8 7 56, 56 3 59. ರೈಟ್. ಓಕೆ, ಈಗ ಏನು ಮಾಡಬೇಕು, 5ರಿಂದ ಗುಣಿಸ್ಬೇಕು. 5ರಿಂದ ಗುಣಿಸೋದು ನಮಗೆ ಭಾಳ ಈಸಿ. ಓಕೆ, ನೋಡಿರಿ, 2 2 4, 1 ಉಳಿತು, 2 9 18, 1 ಉಳಿತು, 2 7 14, 1 ಉಳಿತು, 2 5 10. ಈಗ 5ರಿಂದ ಗುಣಿಸಿದ್ವಿ ನಾವು. ಈಗ ಇಲ್ಲಿ ಕೆಳಗೆ ಭಾಗಾಕಾರ 3 ಉಳಿದಿತ್ತಲ್ಲ, ಇದರಿಂದ ಭಾಗಿಸ್ಬಿಡೋಣ. 3 1 3, 3 9 27, 2 ಉಳಿತಾ, 3 9 27, ಎಷ್ಟು ಉಳಿತು, 2 ಏನೂ ಉಳಿದಿಲ್ಲ. 3 1 3, 2 ಉಳಿತು, ಪಾಯಿಂಟ್ ಕೊಟ್ಟಿವಿ, 0 ಆಯಿತು. 3 6 18. ಓಕೆ, ಮತ್ತು 2 ಉಳಿತು, 3 6 18. ಹಂಗಾರೆ 360ಕ್ಕೆ ಎಷ್ಟು ಕೂಡಿಸಿದ್ರೆ 991.66 ಬರ್ತೈತಿ. 360ಕ್ಕೆ 631 ಕೂಡಿಸಿದ್ರೆ ಎಷ್ಟು ಬರ್ತದೆ, 931 ಬರ್ತದೆ. ಮುಗದೆ ಹೋಯ್ತು ಲೆಕ್ಕ. ಈ ಇಕ್ವೇಷನದು ಉತ್ತರ ಇಲ್ಲಿ ಬಂದದ. ಓಕೆ, 360ಕ್ಕೆ ಎಷ್ಟು ಕೂಡಿಸಿದ್ರೆ 991.66 ಬರ್ತದೆ. ಈ 631.66 ಕೂಡಿಸಿದ್ರೆ ಎಷ್ಟು ಬರ್ತದೆ, ಎಷ್ಟು ಬರ್ತದೆ. ಸ್ವಲ್ಪ ಏನಾಗಬೇಕು, ಈ ಒಂದು ಪ್ರಶ್ನೆಯಲ್ಲಿ ಕ್ಯಾಲ್ಕುಲೇಷನ್ ಫಾಸ್ಟ್ ಇರಬೇಕು. 18ನೆಯ ಪ್ರಶ್ನೆ. ನಿತಿನ್ ಅವರ ಬಳಿ 1617 ರೂಪಾಯಿ ಇದೆ. ಈ ಮೊತ್ತವನ್ನು ತಮ್ಮ ಮಕ್ಕಳಾದ ಪ್ರವೀಣ್ ಮತ್ತು ರಿಷಿ ಅವರ ನಡುವೆ ಹಂಚಿಕೆ ಮಾಡಿದರು. ಅವುಗಳನ್ನು ವಾರ್ಷಿಕವಾಗಿ ಲೆಕ್ಕ ಹಾಕುವ ಚಕ್ರ ಬಡ್ಡಿ ವಿಧಾನದಲ್ಲಿ 10% ಬಡ್ಡಿ ದರದಲ್ಲಿ ಹೂಡಿಕೆ ಮಾಡುವಂತೆ ಹೇಳಿದರು. ಪ್ರವೀಣ್ ಮತ್ತು ರಿಷಿ ಅವರು ಕ್ರಮವಾಗಿ 17 ಮತ್ತು 18 ವರ್ಷದ ನಂತರ ಏಕಪ್ರಕಾರ ಮೊತ್ತವನ್ನು ಪಡೆದಿರುವುದು ಕಂಡು ಬಂತು. ಹಾಗಾದರೆ ನಿತಿನ್ ಅವರು ಪ್ರವೀಣ್ಗೆ ಎಷ್ಟು ಹಣ ನೀಡಿದರು? ಇದೇ ರೀತಿ ಪ್ರಶ್ನೆ ಹಿಂದಿನ ಶಿಫ್ಟ್ ಒಳಗೂ ಬಂದಿತ್ತು. ಸ್ವಲ್ಪ ಕೇರ್ಫುಲ್ಲಾಗಿ ಪ್ರಾಕ್ಟೀಸ್ ಮಾಡಿರಿ. ನಾನು ನಿಮ್ಗೆ ಹೇಳಿದ್ದೆ ಪರ್ಸೆಂಟೇಜ್ ಬಡ್ಡಿ ದರದ ಬೆಲೆ ತಗೋರಿ. 10% ಅಂದ್ರೆ 1/10 ಬರ್ತದೆ. 10 ರೂಪಾಯಿಗೆ 1 ರೂಪಾಯಿ ಬಡ್ಡಿ ಅಂದರೆ ಎಷ್ಟಾಗಿರ್ತದೆ, 11 ರೂಪಾಯಿ ಆಗಿರ್ತದೆ. ರೈಟ್. ಓಕೆ, ಹಂಗಾರೆ ನಾವೇನು ಮಾಡ್ತೀವಿ, ಟೋಟಲ್ ಮೊತ್ತ ಎಷ್ಟೈತಿ, 10 + 11 ಅಂದ್ರೆ 21 ರೂಪಾಯಿ ಮೊತ್ತ. ನಮ್ಮ ಪ್ರಕಾರ ಟೋಟಲ್ ಮೊತ್ತ 21 ರೂಪಾಯಿ. ಆದರೆ ಆ್ಯಕ್ಚುಯಲ್ ಆಗಿ ನಿತಿನ್ ಅವರ ಬಳಿ ಎಷ್ಟದ, 1617. ನಾನು ನಿಮ್ಗೆ ಹೇಳಿದ್ದೆ, ಒಬ್ಬರು ಯಾರು ಪ್ರವೀಣು, ಇನ್ನೊಬ್ಬರು ರಿಷಿ. ಇವು ಎಷ್ಟು ವರ್ಷ ತೊಗೊಂಡಾನು, 17 ವರ್ಷ ತೊಗೊಂಡಾನು. ಇವು ಎಷ್ಟು ವರ್ಷ ತೊಗೊಂಡಾನು, 18 ವರ್ಷ ತೊಗೊಂಡಾನು. ರೈಟ್. ಹಂಗಾರೆ ಯಾರಿಗೆ ಕಡಿಮೆ ಟೈಮ್ ಇರ್ತೈತಿ ಅವ್ರಿಗೆ ಅಮೌಂಟ್ ಏನು ಮಾಡ್ಬೇಕು, ನಾವು ಜಾಸ್ತಿ ಕೊಡಬೇಕು. ಯಾರಿಗೆ ಜಾಸ್ತಿ ಟೈಮ್ ಇರ್ತೈತೆ ಅವ್ರಿಗೆ ಅಮೌಂಟ್ ಏನು ಮಾಡ್ಬೇಕು, ನಾವು ಕಡಿಮೆ ಕೊಡಬೇಕು. ನೋಡಿರಿ, ನಮಗಿಲ್ಲಿ ಯಾರ್ದು ಕೇಳ್ಯಾರು, ನಿತಿನ್ ಅವರು ಪ್ರವೀಣ್ ಅಂತ ಕೇಳ್ಯಾರ. ಪ್ರವೀಣಿಗೆ ಏನೈತಿ ಇಲ್ಲಿ ಅಮೌಂಟ್ ಏನೈತಿ, ಟೈಮ್ ಏನೈತಿ ಕಡಿಮೆ ಐತಿ. ಹಂಗಾರೆ ಇವಂಗೆ ನಾವು ಅಮೌಂಟ್ ಏನು ಮಾಡ್ಬೇಕು, ಜಾಸ್ತಿ ಕೊಡ್ಬೇಕು. ಹೌದಿಲ್ಲ, ಇವಂಗೆ ಟೈಮ್ 17 ವರ್ಷ ಐತಿ, ಇವಂಗೆ ಟೈಮ್ 18 ವರ್ಷ ಐತಿ. ಹಂಗಾರೆ ಈ ಕಡಿಮೆ ಟೈಮ್ ಇದ್ದಂಗೆ ನಾವು ಏನು ಮಾಡಬೇಕು, ಜಾಸ್ತಿ ಅಮೌಂಟ್ ಕೊಡ್ಬೇಕು. ಯಾಕೆ, ಅವರಿಬ್ಬರಿಗೂ ಏನಾಗಬೇಕು, ಏಕ ಪ್ರಕಾರದ ಮೊತ್ತ ಬರಬೇಕು. ಸೊ ಇಲ್ಲಿ ಜಾಸ್ತಿ ಯಾವುದೈತಿ, 11 ಐತಿ. ಹಂಗಾರೆ ಪ್ರವೀಣಿನ ಬೆಲೆ ಎಷ್ಟೈತಿ, ನಾವು ಯಾರು ಕಂಡು ಹಿಡ್ಬೇಕು, ಪ್ರವೀಣಿಂದ 21 ಅಂದ್ರೆ 1617. ಪ್ರವೀಣಿಂದ ಎಷ್ಟೈತಿ, 11. ಡೈರೆಕ್ಟಾಗಿನ ಮಾಡ್ಬೋದಿತ್ತು, ಇದೆಲ್ಲ ನಿಮಗೆ ಗೊತ್ತಾಗಲಿ ಅಂತ ಬರೆದಿರೋದು. ಓಕೆ, ಕಟ್ತಾ ಹೊಡಿನಾ. 7 3 21, 7 2 14, 2 ಉಳಿತು, 7 3 21, 7 1 7, 3 1 3, 3 7 21, 3 7 21. 11 × 7 ಲಾಸ್ಟಿಗೆ ಎಷ್ಟು ಬರ್ತದೆ, 7 14, 7 1 7, 847. ಆಪ್ಷನ್ 2 ಸರಿಯಾದ ಉತ್ತರ ಆಗಿತ್ತು. 77 × 11 ಮಾಡಿದ್ದೇನೆ, ಬೇರೆ ಏನೂ ಮಾಡಿಲ್ಲ ನಾನು. ಓಕೆ, 19ನೆಯ ಪ್ರಶ್ನೆ. ಒಂದು ಕೆಲಸವನ್ನು ರಾಜೇಶ್ ಅವರವರು 12 ದಿನಗಳಲ್ಲಿ, ವಿಕ್ರಮ್ ಅವರು 6 ದಿನಗಳಲ್ಲಿ ಮತ್ತು ಟೈಗರ್ ಅವರು 15 ದಿನಗಳಲ್ಲಿ ಪೂರ್ಣಗೊಳಿಸಬಲ್ಲರು. 3 ಜನರು ಒಟ್ಟಾಗಿ ಕೆಲಸವನ್ನು ಪ್ರಾರಂಭಿಸುತ್ತಾರೆ. 2 ದಿನಗಳ ನಂತರ ರಾಜೇಶ್ವರ್ ಕೆಲಸ ಬಿಟ್ಟು ಹೋಗುತ್ತಾರೆ. ಆ ಕೆಲಸ ಪೂರ್ಣಗೊಳ್ಳುವ 3 ದಿನಗಳ ಮೊದಲು ವಿಕ್ರಮ್ ಅವರು ಕೆಲಸ ಬಿಟ್ಟು ಹೋಗುತ್ತಾರೆ. ಹಾಗಾದರೆ ಎಷ್ಟು ದಿನಗಳಲ್ಲಿ ಕೆಲಸ ಪೂರ್ಣಗೊಳ್ಳುತ್ತದೆ?
ಇದನ್ನು ಡೈರೆಕ್ಟಾಗಿ ಮಾಡೋದು ಹೇಳ್ತೀನಿ ನಿಮಗೆ. ರಾಜೇಶ್ವರ್ ಅವರು 12 ದಿನದಾಗ ಕೆಲಸ ಮಾಡ್ತಾರೆ. ವಿಕ್ರಮ್ ಅವರು 6 ದಿವ್ಸನಾಗ ಕೆಲಸ ಮಾಡ್ತಾರೆ. ಟೈಗರ್ ಅವರು 15 ದಿವ್ಸನಾಗ ಕೆಲಸ ಮಾಡ್ತಾರೆ. ಲಸ ತಗೋತೀರಿ, ಎಷ್ಟು ಬರ್ತದೆ? 60. ಡೈರೆಕ್ಟಾಗಿ ಲಸ ತೊಗೊಳೋದು ಬರ್ತದೆ ಅನ್ಕೋತೀನಿ. 12 ಐತ್ಲೆ 60, 6 10 60, 15 4 60. ಹಂಗಾರೆ ರಾಜೇಶ್ವರ್ ಒಂದು ದಿವ್ಸಕ್ಕೆ 5 ಕೆಲಸ ಮಾಡ್ತಾನೋ, ಇವು ವಿಕ್ರಮ್ 10 ಕೆಲಸ ಮಾಡ್ತಾನೋ, ಹಂಗಾರೆ ಇವು ಯಾರು ಟೈಗರ್ ಒಂದು ದಿವ್ಸಕ್ಕೆ 4 ಕೆಲಸ ಮಾಡ್ತಾನಂತ ಇಷ್ಟಂತೂ ಗೊತ್ತಾಯ್ತು ನಮ್ಗೆ. 2 ದಿನಗಳ ನಂತರ ರಾಜೇಶ್ ಬಿಡ್ತಾನೆ. ಟೋಟಲ್ ಇವರೆಲ್ಲರೂ ಒಂದು ದಿವ್ಸಕ್ಕೆ ಎಷ್ಟು ಮಾಡ್ತಾರೆ? ಹಂಗಾರೆ 15 19. ಒಂದು ದಿವ್ಸಕ್ಕೆ ಟೋಟಲ್ ಎಷ್ಟು ಕೆಲಸ ಆಯಿತು? 19. ಹಂಗಾರೆ 2 ದಿವ್ಸ ಮಟ್ಟ ಕೂಡಿ ಮಾಡ್ಯಾರ ಇವ್ರ. 2 ದಿವ್ಸ ಮಟ್ಟ 19 2 38. ಟೋಟಲ್ 60 ಕೆಲಸ ಇತ್ತು, ಅದ್ರಾಗ 38 ಕೆಲಸ ಆಯಿತು. ಹಂಗಾರೆ ಉಳಿತು ಎಷ್ಟಪ್ಪ? 22 ಕೆಲಸ ಉಳಿತು. ಎಷ್ಟು ಕೆಲಸ ಉಳಿತು? 22. ಈ 22 ಕೆಲಸ ಮಾಡ್ಬೇಕಂದ್ರೂ ಮತ್ತೇನಾಗೈತಿ ಇಲ್ಲಿ? ಕೆಲಸ ಮುಗಿಯಾಕೆ ಬಂದಿತ್ತು. ಕೆಲಸ ಏನಾಗತ್ತು? ಮುಗಿಯಾಕೆ ಬಂದಿತ್ತು. 3 ದಿವಸ ಕೆಲಸ ಮುಗಿಯಾಕೆ ಬರೋಕಿತ್ರ ಮೊದಲ ವಿಕ್ರಮ್ ಏನು ಮಾಡತ್ತಾನ? ಬಿಟ್ಟು ಹೊಂಟಾನ. ಈ ಕೆಲಸ ಮುಗಿಯಾಕೆ ಬಂದಿರ್ತೈತಲ್ಲ, ಇವು ರಾಜೇಶ್ ಅಂತೂ ಬಿಟ್ಟು ಹೋಗ್ಯಾನ ಈಗ ಆಲ್ರೆಡಿ. ಈ ಕೆಲಸ ಮುಗಿಯಾಕೆ ಬಂದಾಗ ಯಾರು ಬಿಟ್ಟು ಹೋಗಿರ್ತಾರಲ್ಲ, ಅವ್ರನ್ನ ಏನು ಮಾಡ್ಬೇಕು ಗೊತ್ತನೋ? ಕೆಲಸ ಮಾಡಕ್ಕೆ ಹಚ್ಬೇಕು. ಯಾರು ಬಿಟ್ಟು ಹೊಂಟಿದ್ರು ಕೆಲಸ ಮುಗಿಯಾಕಿಂತ ಮೊದ್ಲೇಕ? ವಿಕ್ರಮ್. ಇವು ವಿಕ್ರಮ ಒಂದು ದಿವ್ಸಕ್ಕೆ ಎಷ್ಟು ಕೆಲಸ ಮಾಡ್ತಾನೋ? 10. ಹಂಗಾರೆ 3 ದಿವಸ ಅಂದ್ರೆ ಎಷ್ಟು ಕೆಲಸ ಆಯಿತು? 30 ಕೆಲಸ ಆಯಿತು. ಹಂಗಾರೆ ಇವು ಕೆಲಸ ಮಾಡಿದರೆ ಎಷ್ಟು ಕೆಲಸ ಆಗ್ತಿತ್ತು ಇಲ್ಲಿ? 30 ಕೆಲಸ ಆಗ್ತಿತ್ತು. ಹಂಗಾರೆ ಈ ಕೆಲಸ ಏನು ಮಾಡ್ಬೇಕು ನಾವೀಗ? ಕೂಡಿಸ್ಬೇಕು. ಹಂಗಾರೆ ಈ ಕೆಲಸ ಏನು ಮಾಡಬೇಕು? ಕೂಡಿಸ್ಬೇಕು. ಸಿಂಪಲ್. ಈ ಕೆಲಸ ಮುಗಿಯಾಕೆ ಬಂದಿರ್ತಿತ್ತಲ್ಲ, ಅವಾಗ ಏನಾರ ಬಿಟ್ಟು ಹೊಂಟಿದ್ರೆ ಅವಾಗ ಏನು ಮಾಡ್ಬೇಕು ನಾವು? ಅವ್ರನ್ನ ಇದಕ್ಕೆ ಕೂಡಿಸ್ಬೇಕು. 3 ದಿವಸ ಅಂದ್ರೆ 3 × 10 30. 4 ದಿವಸ ಅಂದ್ರೆ 4 × 10 40. ಈಗ 3 ದಿವಸ ಮೊದಲ ಬಿಟ್ಟು ಹೊಂಟಿದ್ಲ, ಅದಕ್ಕೆ 3 × 10 30 ಗುಣಿಸಿನಿ. ಅದನ್ನ ಏನು ಮಾಡಬೇಕು? ಕೂಡಿಸಿದ್ವಿ. ಹಂಗಾರೆ ಈಗ ಟೋಟಲ್ ಕೆಲಸ ಎಷ್ಟಾಯ್ತಪ್ಪ? 52. ಈಗ ಈ ಕೆಲಸ ಯಾರ್ಯಾರು ಮಾಡತ್ತಾರೆ? ಇವಂತೂ ಆಲ್ರೆಡಿ ಬಿಟ್ಟು ಹೋಗ್ಯಾನ. ಈಗ ಇವ್ನು ಕೆಲಸ ಮಾಡಕ್ಕೆ ಹಚ್ಚಿದ್ವಿ. 10 + 4 ಅಂತಂದ್ರೆ 14. ಓಕೆ. 2 1 2 2 4 2 6 12 2 7 14 7 3 7 3 21 ಬಂತು. 7 3 21. ಎಷ್ಟು ಉಳಿತು? 5. ಹಂಗಾದ್ರೆ 5/7. ಇಲ್ಲಿ ಎಷ್ಟು ದಿವಸ ಕೆಲಸ ಮಾಡಿದ್ರು? 2 ದಿವಸ. ಇಲ್ಲಿ 3 ಪೂರ್ಣಾಂಕ 7ನೇ 5 ಅಂತಂದ್ರೆ ಇಲ್ಲಿ ಟೋಟಲ್ 5 ದಿವಸ 7ನೇ 5 ದಿನ ಆಗಿತ್ತು. 5 ದಿವಸ 7ನೇ 5 ಇದೆ ಈ ಒಂದು ಪ್ರಶ್ನೆ ಉತ್ತರ ಆಗಿತ್ತು. ಟೋಟಲ್ ಕೆಲಸ ಎಷ್ಟು ದಿವಸ ನಮ್ಗೆ ಗೊತ್ತಂದಾರು? ಇಲ್ಲಿ 2 ದಿವಸ ಕೆಲಸ ಮಾಡ್ಯಾರ ಇವ್ರ ಯಾರು? ಎಲ್ಲರೂ ಕೂಡಿ. ಇಲ್ಲಿ ಲಾಸ್ಟ್ ಇವ್ರು ಕೂಡಿ 3 ಪೂರ್ಣಾಂಕ 7ನೇ 5 ದಿನ ಕೆಲಸ ಮಾಡ್ಯಾರು. ಹಂಗಾರೆ ಟೋಟಲ್ ಎಷ್ಟು ದಿವಸ ಆಯ್ತು? 5 ಪೂರ್ಣಾಂಕ 7ನೇ 5 ಆಯಿತು. ಓಕೆ. ಇದು ಡೈರೆಕ್ಟ್ ಮಾಡುವಂಥ ಮೆಥಡ್. ಇನ್ನೊಂದು ಬೇಸಿಕ್ ಮೆಥಡ್ ಅದ, ಅದನ್ನು ಯೂಸ್ ಮಾಡಕ್ಕೆ ಹೋಗ್ಬೇಡ್ರಿ, ಭಾಳ ಟೈಮ್ ವೇಸ್ಟ್ ಆಗ್ತದೆ. ಇದೇ ಅಪ್ರೋಚನ್ನು ಸ್ವಲ್ಪ ಫಾಲೋ ಮಾಡಿರಿ. 20ನೇ ಪ್ರಶ್ನೆ. ಒಬ್ಬ ಅಭ್ಯರ್ಥಿಯು 25% ಅಂಕಗಳನ್ನು ಗಳಿಸುತ್ತಾನೆ ಮತ್ತು 68 ಅಂಕಗಳಿಂದ ಅನುತ್ತೀರ್ಣನಾಗುತ್ತಾನೆ, ಅಂದ್ರೆ ಫೇಲ್ ಆಗ್ತಾನೆ. ಓಕೆ. 50% ಅಂಕಗಳನ್ನು ಗಳಿಸಿದ ಇನ್ನೊಬ್ಬ ಅಭ್ಯರ್ಥಿಯು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ಕನಿಷ್ಠ ಅಗತ್ಯ ಇರುವ ಅಂಕಗಳಿಗಿಂತ 42 ಹೆಚ್ಚಿಗೆ ತಗೋತಾನೆ. ಹಾಗಾದರೆ ಪರೀಕ್ಷೆಯ ಗರಿಷ್ಠ ಅಂಕ ಎಷ್ಟು ಅಂತ ಕೇಳಿದರೆ, ನೋಡ್ರಿ, ನಮ್ಮ ಉದ್ದೇಶ ಏನಿರಬೇಕಪ್ಪ ಈ ರೀತಿ ಪ್ರಶ್ನೆ ಒಳಗಂದ್ರೆ ಜಸ್ಟ್ ಪಾಸ್ ಮಾಡಬೇಕು. ಅವ್ರು ಏನು ಮಾಡಬೇಕು? ಪಾಸ್. 25% ತೊಗೊಂಡ ನಾವು, 25% ತೊಗೊಂಡಾನ. ಆದರೆ ಎಷ್ಟು ಅಂಕದಿಂದ ಫೇಲ್ ಆಗ್ಯಾನು? 68 ಮಾರ್ಕ್ಸ್ನಿಂದ ಫೇಲ್ ಆಗ್ಯಾನ. ಹಂಗಾರೆ ಇವಂಗೆ 68 ಮಾರ್ಕ್ಸ್ ಕೊಟ್ರೆ ಪಾಸ್ ಆಕ್ಕಣ. 68 ಮಾರ್ಕ್ಸ್ಲೆ ಫೇಲ್ ಆಗ್ಯಾನ ಹೌದಲು. ಈಗ ಇವಂಗೆ ಏನು ಮಾಡೋದು? 68 ಮಾರ್ಕ್ಸ್ ಕೊಟ್ಟಿವಿ, ಅದಕ್ಕೆ ಏನು ಮಾಡಿದ್ವಿ? +68 ಆದ. ಇವು ಈಗ ಪಾಸ್ ಆದ. ಓಕೆ. ನೆಕ್ಸ್ಟ್ ಇನ್ನೊಂದು ಕಂಡೀಷನ್. ನೀವು 8% ಗಳಿಸನು? 50%. 8% 50. ಆದರೆ ಇವೇನು ಮಾಡೇನು? 42 ಮಾರ್ಕ್ಸ್ ಹೆಚ್ಚಿಗೆ ತೊಗೊಂಡಾನ. ನಮಗೆ ಹೆಚ್ಚಿಗೆ ಬೇಡ, ಇವನು ಕರೆಕ್ಟ್ ಏನು ಮಾಡೋಣ ತಂದ ಪಾಸ್ ಮಾಡೋದು. 42 ಮಾರ್ಕ್ಸ್ ತೆಗೆದು ಬಿಟ್ಟು ಅಂದರೆ ಕರೆಕ್ಟ್ ಏನಕ್ಕಣವ? ಪಾಸ್ ಅಕ್ಕ. ಮುಗಿದ ಹೋತ್ ಲೆಕ್ಕ. ಈ +25 ಈ ಕಡೆ ಹೋದ್ರೆ ಏನಕ್ಕತಿ? ಮೈನಸ್ ಆಗ್ತತಿ. 50ರೊಳಗೆ 25 ಹೋದ್ರೆ 25%. ನೆಕ್ಸ್ಟ್ ಈ -42 ಈ ಕಡೆ ಬಂದರೆ ಏನಕ್ಕತಿ? +42 ಆಕತಿ. ಹಂಗಾದ್ರೆ ಕೂಡಿಸಿದ್ರೆ ಎಷ್ಟಾಯ್ತಪ್ಪ? 110 ಆಯ್ತು. ಎಷ್ಟಾಯ್ತು? 110. 25% ಅಂದ್ರೆ 110. ಗರಿಷ್ಠ ಅಂಕ ಎಷ್ಟು ಪರ್ಸೆಂಟ್ ಇರ್ತದೆ? 100% ಇರ್ತೈತಿ. 25 ಒಂದ್ಲೇ 25 ನಾಲ್ಕಲೆ 4 × 110 ಅಂತಂದ್ರೆ 440. ಆಪ್ಷನ್ 2 ಸರಿಯಾದ ಉತ್ತರ ಆಗಿತ್ತು. ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಈ ಒಂದು ಪ್ರಶ್ನೆಗಳನ್ನು ನಾನು ಡೀಟೇಲ್ ಆಗಿ ಇನ್ಕ್ಲೂಡಿಂಗ್ ಶಾರ್ಟ್ ಟ್ರಿಕ್ಸ್ ಯೂಸ್ ಮಾಡಿಬಿಟ್ಟು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಹೇಳ್ತಾ
ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.